Welcome dear students, I am Swati BS, lecturer in computer science. So today we are going to discuss about the last session on the chapter called arrays. So in the previous class we discussed mainly about the one-dimensional array and the programs based upon one-dimensional array. So in today's session we are going to discuss about the second type of arrays. As we know, arrays ಅಲ್ಲಿ 3 types ಇದೆ: one dimensional array, two dimensional arrays and multi-dimensional arrays. So in today's class we are going to discuss about the two dimensional arrays. So when you consider the array is nothing but it is a collection of elements where all the elements having same data type under the same name, right? And when you consider one dimensional array, it is an array in which each element is accessed by using only one subscript anta helidvi. But when you consider an two dimensional arrays, in case of two dimensional array, each element of an array is accessed by using two subscript. Means ಅರೇಲಿರುವ ಯಾವುದೇ ಎಲಿಮೆಂಟನ್ನ ನಾವು ಎಕ್ಸೆಸ್ ಮಾಡಬೇಕು ಅಂದರೆ ಎರಡು ಪೊಸಿಷನ್ ಬೇಕೇ ಬೇಕಾಗುತ್ತೆ. ಅದಕ್ಕೆ ಇದನ್ನು ಟೂ ಡೈಮೆನ್ಷನಲ್ ಅರೇಸ್ ಅಂತ ಹೇಳೋದು. ಇಟ್ ಈಸ್ ಅನ್ ಅರೇ ಇನ್ ವಿಚ್ ಈಚ್ ಎಲಿಮೆಂಟ್ ಈಸ್ accessed by using the two subscripts ಅಂತ ಹೇಳ್ತೀವಿ. ಸಬ್ಸ್ಕ್ರಿಪ್ಟ್ ಮೀನ್ಸ್ ಇಟ್ ರೆಪ್ರೆಸೆಂಟ್ಸ್ ದ ಪೊಸಿಷನ್ ಆಫ್ ಎಲಿಮೆಂಟ್ ಇನ್ ಆನ್ ಅರೇ. ಸೊ ಅರೇಯ ಪೊಸಿಷನನ್ನು, ಅರೇ ಒಳಗಿರ್ತಕ್ಕಂಥ ಎಲಿಮೆಂಟಿನ ಪೊಸಿಷನನ್ನು ನಾವೇನಂತ ಹೇಳ್ತೀವಿ, ಸಬ್ಸ್ಕ್ರಿಪ್ಟ್ ಅಂತ ಹೇಳ್ತೀವಿ. ಸೊ ದ ಸಬ್ಸ್ಕ್ರಿಪ್ಟ್ ರೆಪ್ರೆಸೆಂಟ್ ಪೊಸಿಷನ್ ಆಫ್ ವಾಟ್ ಪೊಸಿಷನ್ ಎಲಿಮೆಂಟ್ ಇನ್ ದ ಅರೇ ಅಂತ ಹೇಳ್ತೀವಿ. ಆ್ಯಂಡ್ ವೆನ್ ಯು ಕನ್ಸಿಡರ್ the two dimensional arrays, I told you there must be a two subscript, that is nothing but two positions ಅಂತ ಹೇಳಿದ್ವಿ. ಸೊ ಆ ಟೂ ಪೊಸಿಷನ್ಸನ್ನು ನಾವೇನಂತ ಹೇಳ್ತೀವಿ ಇಲ್ಲಿ, ದ ಎಲಿಮೆಂಟ್ಸ್ ಆಫ್ ಟೂ ಡೈಮೆನ್ಷನಲ್ ಅರೇ ಆರ್ ರೆಪ್ರೆಸೆಂಟೆಡ್ ಆಸ್ ದ ರೋಸ್ ಆ್ಯಂಡ್ ಕಾಲಮ್ಸ್. The elements of two dimensional arrays are represented as rows and columns. Means ಎರಡು ಪೊಸಿಷನ್ ಇರಬೇಕು ಅಂತ ಏನು ಹೇಳಿದ್ವಿ ನಾವು, ಅದರೊಳಗಡೆ ಒಂದು ಪೊಸಿಷನನ್ನು ರೋಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಇನ್ನೊಂದು ಪೊಸಿಷನನ್ನು ಕಾಲಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಟು ಐಡೆಂಟಿಫೈ ಎನಿ ಎಲಿಮೆಂಟ್ ಮೀನ್ಸ್ ಇಫ್ ಯು ವಾಂಟ್ ಟು ಐಡೆಂಟಿಫೈ ಎನಿ ಎಲಿಮೆಂಟ್ present in two dimensional array, we should know its row number and column number. Means in order to access any element from an array, we must know its row number and column number. ಆ ಒಂದು ಎಲಿಮೆಂಟಿನ ರೋ ನಂಬರ್ ಗೊತ್ತಿರಬೇಕು, ಕಾಲಮ್ ನಂಬರ್ ಗೊತ್ತಿರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಆಕ್ಸೆಸ್ ದ ಎಲಿಮೆಂಟ್ ಇನ್ ದ ಅರೇ. ಆವಾಗ ಮಾತ್ರ ನಾವು ಟೂ ಡೈಮೆನ್ಷನಲ್ ಅರೇಲಿರ್ತಕ್ಕಂಥ ಎಲಿಮೆಂಟನ್ನು ಆಕ್ಸೆಸ್ ಮಾಡ್ಬೋದು. ಸೊ ಯು ಕ್ಯಾನ್ ಗೆಟ್ ಎ ಕ್ಲಾರಿಟಿ ವೆನ್ ಯು ಸಿ ದಿಸ್ ಡಯಾಗ್ರಾಮ್. So you can observe here there are two positions in this. So ಇದರೊಳಗಡೆ ಎರಡು ಪೊಸಿಷನ್ಸ್ ಇದೆ. These are called row positions. You can observe row position 0, 1, 2, 3 and these are called column position 0, 1, 2, 3 up to n-1, m-1. So m-1 is the last index of row. ಅಂದರೆ ರೋ ನಂಬರಿನ ಲಾಸ್ಟ್ ಇಂಡೆಕ್ಸು m-1, ಕಾಲಮಿನ ಲಾಸ್ಟ್ ಇಂಡೆಕ್ಸು n-1 ಅಂತ ಹೇಳ್ತೀವಿ. ಸೊ ವೆನ್ ಯು ಕನ್ಸಿಡರ್ ದಿಸ್, ಎರಡು ಪೊಸಿಷನ್ ಇರುತ್ತೆ, ರೋ ಪೊಸಿಷನ್ಸ್ ಆ್ಯಂಡ್ ಕಾಲಮ್ ಪೊಸಿಷನ್ಸ್ ಅಥವಾ ರೋ ನಂಬರ್ ಆ್ಯಂಡ್ ಕಾಲಮ್ ನಂಬರ್. ಆ್ಯಂಡ್ ಯು ಕ್ಯಾನ್ ಸಿ ಇಯರ್ ಐ ವಾಂಟ್ ಟು ಟೇಕ್ ಎ ಎಲಿಮೆಂಟ್ ಪ್ರೆಸೆಂಟ್ ಇನ್ ದಿಸ್ ಪೊಸಿಷನ್. ಯು ಕ್ಯಾನ್ ಅಬ್ಸರ್ವ್ ಇಯರ್. ಸೊ ಇಲ್ಲೇನು ನಾವು ಸ್ಟಾರ್ ಮಾರ್ಕನ್ನು ಹಾಕಿದ್ದೀವಿ. ಸೊ ಈ ಪೊಸಿಷನ್ನಲ್ಲಿರ್ತಕ್ಕಂಥ ಎಲಿಮೆಂಟನ್ನು ನಾನೀಗ ಆಕ್ಸೆಸ್ ಮಾಡಬೇಕು. ಸೊ ಇನ್ ಆರ್ಡರ್ ಟು ಆಕ್ಸೆಸ್ ದ್ಯಾಟ್ ಯು ಕ್ಯಾನ್ ಸಿ ಇಯರ್ ಎ ಆಫ್ 2, ಎ ಆಫ್ 2, 3 ಅಂತ ಬರ್ತಿದ್ದೀವಿ, ರೈಟ್? ಹಿಯರ್ 2 is the row number. You can observe here 2 is the row number and 3 is the column number. So that a of 2, 3 ಅಂತ ಹೇಳಿದ್ರೆ ಫಸ್ಟ್ ಬರೆಯೋದು ಯಾವಾಗಲೂ ರೋ ನಂಬರ್ ಆಗಿರುತ್ತೆ. ಫಸ್ಟ್ ಇಂಡೆಕ್ಸ್ ಈಸ್ ಆಲ್ವೇಸ್ ರೋ ನಂಬರ್, ದೆನ್ ಕಮ್ಸ್ ದ ಸೆಕೆಂಡ್ ಇಂಡೆಕ್ಸ್. ಸೆಕೆಂಡ್ ಇಂಡೆಕ್ಸ್ ಅಂದರೆ ಅದೇನದು, ಕಾಲಮ್ ನಂಬರ್. ರಿಮೆಂಬರ್ ಸ್ಟೂಡೆಂಟ್ಸ್, ಇಂಡೆಕ್ಸ್ ಅಂದರೂ ಒಂದೇ, ಪೊಸಿಷನ್ಸ್ ಅಂದರೂ ಒಂದೇ ಆ್ಯಂಡ್ ಸಬ್ಸ್ಕ್ರಿಪ್ಟ್ಸ್ ಅಂದರೂ ಕೂಡ ಒಂದೇ. And here 2 is called as row number and 3 is called as column number. If let us consider the element 10 is present here, ಆ ಸ್ಟಾರ್ ಮಾರ್ಕ್ ಇದೆಯಲ್ಲ ಅಲ್ಲಿ 10 ಇದೆ ಅಂತ ಅಸ್ಯೂಮ್ ಮಾಡಿದ್ರೆ a of 2, 3 is equal to ಏನಂತ ಬರೀಬೋದು, 10 ಅಂತ ಬರೀಬೋದು. Similar to that, I will write 5 in this position. You can observe here. So I can write like this, a of, first you have to write the row number is 0 and column number is 1. So that a of 0, 1 ಅಲ್ಲಿ what is the element present here, 5 is the element. You can observe
ಟು ಆಕ್ಸೆಸ್ ದ ಎಲಿಮೆಂಟ್ 5, ನಾನು ಈ ಎಲಿಮೆಂಟ್ 5ನ ಆಕ್ಸೆಸ್ ಮಾಡಿದೆ ಅಲ್ವಾ, ಬೈ ಯೂಸಿಂಗ್ ದ ರೋ ನಂಬರ್ ಆ್ಯಂಡ್ ಕಾಲಮ್ ನಂಬರ್. ರೋ ನಂಬರ್ನ ಕಾಲಮ್ ನಂಬರನ್ನು ಯೂಸ್ ಮಾಡಿ ಆಕ್ಸೆಸ್ ಮಾಡಿದ್ದೀವಿ. ಸೊ ದಟ್ ಟು ಆಕ್ಸೆಸ್ ದ ಎಲಿಮೆಂಟ್ ಫ್ರಮ್ ದ 2-dimensional array, ಇಟ್ ಈಸ್ ಕಂಪಲ್ಸರಿ ಟು ನೋ ಇಟ್ಸ್ ರೋ ನಂಬರ್ ಆ್ಯಂಡ್ ಕಂಪಲ್ಸರಿ ಟು ನೋ ಇಟ್ಸ್ ಕಾಲಮ್ ನಂಬರ್. ರೋ ನಂಬರ್ ಕಾಲಮ್ ನಂಬರ್ ಗೊತ್ತಿದ್ರೆ ಮಾತ್ರ ನಾವು ಆಕ್ಸೆಸ್ ಮಾಡ್ಬೋದು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ the declaration of the 2-dimensional arrays. So when you consider the declaration of 2-dimensional arrays, here also as usual the same definition we written one more time, and after writing the definition you should write this point. So what we written here, a 2-dimensional array can be defined, a 2-dimensional array can be defined, 2-dimensional array can be defined by specifying the data type, right? First data type na baribeku. So 2-dimensional array can be specified or can be defined by specifying the data type of the element, followed by the name of the array. After writing the data type ಆದಮೇಲೆ ಏನು ಬರೀಬೇಕಾಗತ್ತೆ, ನೇಮ್ ಆಫ್ ದ array, that is called as array ನೇಮನ್ನು ಬರೀಬೇಕಾಗತ್ತೆ. Then we have to specify row size, that is called as number of rows and number of columns. ಅದಾದಮೇಲೆ number of rows ಅನ್ನು ಬರೀಬೇಕಾಗತ್ತೆ, number of columns. Number of rows is called as row size, number of columns is called column size in the array. Clear students? A 2-dimensional array can be defined by specifying the data type of the element, followed by the name of the array, followed by the row size and the column size in the array. And when you consider the next point, the row size and column size of an array must be constant. Array must be constant expression or evaluates to an integer. Remember students, ನಾವೇನಿಲ್ಲಿ ಸ್ಕ್ವೇರ್ ಬ್ರಾಕೆಟಲ್ಲಿ ರೋ ಸೈಜ್ ಮತ್ತು ಕಾಲಮ್ ಸೈಜನ್ನು ಬರಿತೀವಲ್ಲ, ದ್ಯಾಟ್ ರೋ ಸೈಜ್ ಆ್ಯಂಡ್ ಕಾಲಮ್ ಸೈಜ್ ಶುಡ್ ಬಿ ಕಾನ್ಸ್ಟ್ಯಾಂಟ್ ಆಗಿರಬೇಕು, ಅಥವಾ ಎಕ್ಸ್ಪ್ರೆಷನ್, ಎನಿ ಎಕ್ಸ್ಪ್ರೆಷನ್ ಆಗಿರಬಹುದು, ದ್ಯಾಟ್ ಎವ್ಯಾಲ್ಯುಯೇಟ್ಸ್ ಟು ಆನ್ ಇಂಟೀಜರ್. ಆ ಎಕ್ಸ್ಪ್ರೆಷನನ್ನು ನೀವು ಸಾಲ್ವ್ ಮಾಡಿದ್ರೆ ಯು ಮಸ್ಟ್ ಗೆಟ್ ಆ್ಯನ್ ಇಂಟೀಜರ್. ನಿಮಗೆ ಆನ್ಸರ್ ಏನು ಬರಬೇಕಲ್ಲಿ, ಇಂಟೀಜರ್ ಬರಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. And the row size and column size should be separately enclosed within the square bracket. ಈ ರೋ ಸೈಜ್ ಮತ್ತು ಕಾಲಮ್ ಸೈಜನ್ನು ಸಪರೇಟಾಗಿ ಯಾವುದ್ರೊಳಗಡೆ ಎನ್ಕ್ಲೋಸ್ ಮಾಡಿರಬೇಕು, ಯಾವ ಥರ ಬ್ರ್ಯಾಕೆಟಲ್ಲಿ, ಸ್ಕ್ವಯರ್ ಬ್ರ್ಯಾಕೆಟಲ್ಲಿ ಎನ್ಕ್ಲೋಸ್ ಮಾಡಿರಬೇಕು, ರೈಟ್? ದ ರೋ ಸೈಜ್ ಆ್ಯಂಡ್ ಕಾಲಮ್ ಸೈಜ್ ಶುಡ್ ಬಿ ಸಪರೇಟ್ಲಿ ಎನ್ಕ್ಲೋಸ್ಡ್ ವಿತ್ ಇನ್ ದ ಸ್ಕ್ವಯರ್ ಬ್ರ್ಯಾಕೆಟ್. ಯು ಕ್ಯಾನ್ ಸಿ ದ ಸಿಂಟ್ಯಾಕ್ಸ್ ಇಯರ್. ನಾವು ಫಸ್ಟ್ ಪಾಯಿಂಟಲ್ಲಿ ಹೇಳಿದ್ದೀವಿ ನೋಡಿ, 2-dimensional array can be defined by specifying the data type. First data type ಬರೀಬೇಕು, then followed by the name of the array, ಅದಾದಮೇಲೆ array ನೇಮ್ ಬರೀಬೇಕು, ಅದಾದಮೇಲೆ ರೋ ಸೈಜ್ ಬರೀಬೇಕು, ಅದಾದಮೇಲೆ ಕಾಲಮ್ ಸೈಜ್ ಬರೀಬೇಕು. ಆ್ಯಂಡ್ ಈ ರೋ ಸೈಜ್ ಕಾಲಮ್ ಸೈಜ್ ಇದೆಯಲ್ಲ, ಇಟ್ ಶುಡ್ ಬಿ ಕಾನ್ಸ್ಟೆಂಟ್ ಆಗಿರಬೇಕು, ಅಥವಾ ಎನಿ ಎಕ್ಸ್ಪ್ರೆಷನ್ ದಟ್ ವಿಲ್ ಎವ್ಯಾಲ್ಯೂಯೇಟ್ಸ್ ಟು ಗಿವ್ ಅನ್ ಇಂಟೀಜರ್ ಅಥವಾ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ರಿಮೆಂಬರ್, this row size column size should be written inside the square bracket. You can see here we used the square brackets, right? So ಪ್ರತಿಯೊಂದು ರೋ ಸೈಜ್ ಕಾಲಮ್ ಸೈಜನ್ನು ಬರೆಯುವಾಗ ಕಂಪಲ್ಸರಿ ಸ್ಕ್ವಯರ್ ಬ್ರ್ಯಾಕೆಟನ್ನೇ ಯೂಸ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ಸಿಂಟ್ಯಾಕ್ಸ್: ಡಾಟಾ ಟೈಪ್, ಅರೇ ನೇಮ್, ರೋ ಸೈಜ್ and the column size. So you may write any example here. So int is the data type, int is the data type, and name of the array I will consider A is the name of the array, and inside the square bracket you can write the row size. Row size means I will give 3 is the row size, and column size again I will give 3 is the column size. You can change that depending upon the requirement. ನಾವು ಚೇಂಜ್ ಮಾಡ್ಕೋಬೋದು, ಬಟ್ ನಾನು ಇಲ್ಲಿ ಸಿಂಟ್ಯಾಕ್ಸಿಗೆ ಮ್ಯಾಚ್ ಆಗೋ ಥರ ಒಂದು ಎಕ್ಸಾಂಪಲನ್ನು ಬರೆದಿದ್ದೀನಿ. ಇಂಟ್ ಈಸ್ ದ ಡಾಟಾ ಟೈಪ್, A of 3, A is the array name, 3 is the row size. Here column size ಎಷ್ಟು ಕೊಟ್ಟಿದ್ದೀನಿ, 3 ಅಂತ ಕೊಟ್ಟಿದ್ದೀನಿ. ಸೊ ದಿಸ್ is the declaration of one-dimensional array. So next we are going to discuss about initialization of two-dimensional array. Declaration of two-dimensional array ಇವಾಗ ಡಿಸ್ಕಸ್ ಮಾಡಿದ್ದು. ಸೊ ನೆಕ್ಸ್ಟ್ we are going to discuss about initialization of two-dimensional array.
So as we discussed initialization of one dimensional array, similar to that we can also initialize the two dimensional array. One dimensional arrayನ ಹೆಂಗೆ ಇನಿಷಿಯಲೈಸ್ ಮಾಡ್ತಿದ್ವೋ ಅದೇ ಥರನೇ ಟೂ ಡೈಮೆನ್ಷನಲ್ ಅರೇನು ಇನಿಷಿಯಲೈಸ್ ಮಾಡ್ತೀವಿ ಬೈ ಇನಿಷಿಯಲೈಸಿಂಗ್ ಇಟ್ ಇನ್ ದ ಡಿಕ್ಲರೇಷನ್ or by using the assignment statement. Means assignment is nothing but equal sign, equal operator. So assignment operator na use ಮಾಡಿಕೊಂಡು assignment statement na use ಮಾಡಿಕೊಂಡು initialize ಮಾಡ್ತೀವಿ. You can see the example here. Int a of 2 3, int a of 2 3, so s, so you can observe here int a of 2 3, here 2 is the row size and 3 is the column size, and 1 2 3 4 5 6 are the elements of the two dimensional array. They are called the elements of two dimensional array. Where a is the two dimensional array, you can observe a is the name of the two dimensional array which contains two rows and how many columns? 3 columns. So 2 rows ide, 3 columns ide, and we used the operator called as the assignment operator. Here you can see this, right? Illide nodi. So idನ್ನ ಏನಂತ ಹೇಳ್ತೀವಿ? Assignment operator ಅಂತ ಹೇಳ್ತೀವಿ, right? So this is called as the assignment operator. Assignment operator ಅಂತ ಹೇಳ್ತೀವಿ. So clear dear students? A is the name of the array, 2 is the rows and 3 columns, and we used the assignments ಅಂತ ಹೇಳ್ತೀವಿ. And when you consider the initialization part of this, you can observe here. So in this, number of rows 2 rows and number of columns are 3. You can observe the position 0 1 2 3. So 0 1 2 3 are the positions of columns. 0 1 are the positions ಅಥವಾ subscript of rows ಅಂತ ಹೇಳ್ತೀವಿ. Clear? And when you see the elements filled here, so first element is 1, right? First element 1 ಆಗಿರುತ್ತೆ, that is filled in 0 0. a of 0 0 ಅಲ್ಲಿ 1 ಸ್ಟೋರ್ ಆಗುತ್ತೆ. ನೋಡಿ ಇಲ್ಲಿ 1 ಸ್ಟೋರ್ ಆಗಿದೆ. ನೆಕ್ಸ್ಟ್ ಎಲಿಮೆಂಟ್ is 2 here. a of 0 1 ಅಲ್ಲಿ a of 0 1 ಅಲ್ಲಿ 2 ಫಿಲ್ ಆಗಿದೆ. ನೆಕ್ಸ್ಟ್ is 3, ಎಲಿಮೆಂಟ್ 3. ಸೊ ಎಲಿಮೆಂಟ್ 3 ಅಂತ ಹೇಳಿದ್ರೆ a of 0 2 ಅಲ್ಲಿ 2 ಅಲ್ಲಿ 3 ಫಿಲ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಎಲಿಮೆಂಟ್ ಈಸ್ 4, a of 1 0, a of 1 0 ಅಲ್ಲಿ 4 ಫಿಲ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಎಲಿಮೆಂಟ್ ಈಸ್ 5, a of 1 1 ಅಲ್ಲಿ 5 ಫಿಲ್ ಆಗಿದೆ. ನೆಕ್ಸ್ಟ್ a of 1 2, ದಟ್ ಈಸ್ ನಥಿಂಗ್ ಬಟ್ ಎಲಿಮೆಂಟ್ ಈಸ್ 6, a of 1 2 ಅಲ್ಲಿ 6 ಫಿಲ್ ಆಗಿದೆ. ಯು ಕ್ಯಾನ್ ಅಬ್ಸರ್ವ್ ಮೀನ್ಸ್ ಫಸ್ಟ್ ಯು ಹ್ಯಾವ್ ಟು ಫಿಲ್ ದ ಕಂಪ್ಲೀಟ್ ರೋ. ಫಸ್ಟು ರೋನ ಫಿಲ್ ಮಾಡಬೇಕು, ಈ ರೋನ ಫಸ್ಟ್ ಫಿಲ್ ಮಾಡಬೇಕು, ಅದಾದಮೇಲೆ ಈ ರೋನ ಫಿಲ್ ಮಾಡಬೇಕು. ಸೊ ಇಯರ್ 6 ಎಲಿಮೆಂಟ್ಸ್ ಇದ್ದಾವೆ. 6 ಎಲಿಮೆಂಟು ಫಸ್ಟ್ 3 ಎಲಿಮೆಂಟ್ಸು ಫಸ್ಟ್ ರೋಗೆ ಹೋಗುತ್ತೆ, ನೆಕ್ಸ್ಟ್ 3 ಎಲಿಮೆಂಟ್ಸು ಸೆಕೆಂಡ್ ರೋಗೆ ಫಿಲ್ ಆಗುತ್ತೆ. ಸೊ ಹೌ ಮೆನಿ ಪೊಸಿಷನ್ಸ್ ವಿ ಯೂಸ್ಡ್ ಇಯರ್? 2 ಪೊಸಿಷನನ್ನು ಯೂಸ್ ಮಾಡ್ತೀವಿ. ಒಂದು ರೋ ನಂಬರ್ ಆ್ಯಂಡ್ ಒನ್ ಮೋರ್ ಇಸ್ ಕಾಲಮ್ ನಂಬರ್. So if the values are missing in the initialization, they are automatically set to 0. Observe here how many locations we are having? 6 locations. ಹೆಂಗೆ ಗೊತ್ತಾಯಿತು? ಲೊಕೇಶನ್ಸನ್ನ ಕಂಡುಹಿಡಿಯೋದು ಹೆಂಗೆ? ನಂಬರ್ ಆಫ್ ರೋಸನ್ನ ನಂಬರ್ ಆಫ್ ಕಾಲಮ್ಸನ್ನ ಮಲ್ಟಿಪ್ಲೈ ಮಾಡಬೇಕು. ಹೌ ಮೆನಿ ರೋಸ್ ಇಯರ್? 2 into how many columns here? 3. So 2 3s 6 elements I can store in this two dimensional array. So how many elements here? 1 2 3 4 5 6. So complete ಆಗಿ fill ಆಗುತ್ತೆ. If in case any element is missed, so while filling, if there is any element is missed during initialization, it is automatically set to 0. ಯಾವುದಾದ್ರೂ ಒಂದು ಎಲಿಮೆಂಟ್ ಮಿಸ್ ಆದರೆ ಇದರೊಳಗಡೆ ಅದು ಆಟೋಮೆಟಿಕ್ಕಾಗಿ ಯಾವುದಕ್ಕೆ ಸೆಟ್ ಆಗುತ್ತೆ? 0ಗೆ ಫಿಲ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ಒನ್ ಮೋರ್ ಎಕ್ಸಾಂಪಲ್ ರಿಗಾರ್ಡಿಂಗ್ ವಿತ್ ದ್ಯಾಟ್. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ int b of 2 3. So as I told, 2 is the row size and 3 is the column size. 2 3 is 6. How many elements I can store in this array? 6 elements na store ಮಾಡಬಹುದು. You can observe. So 2 rows and 3 columns. 3 2s 6 elements we can store in the two dimensional array. It will initialize the first two elements to the first row. You can observe again it is grouped inside this. ಮತ್ತೆ ಇದನ್ನ ಗ್ರೂಪ್ ಮಾಡಿದೀವಿ by using the brackets, right? First group
So again we grouped this. So you can observe. Again the elements are grouped here. First group is 1, 2 and second group is 3 here, right? Bracket ಹಾಕಿದೀವಿ ನೋಡಿ ಅಲ್ಲಿ flower bracket, so that 1, 2 is the first group and 3 is the second group. So when you initialize the two-dimensional array like this, it will initialize the first two elements to the first row. You can observe here B of 0, 0 ಒಳಗಡೆ 1 ಸ್ಟೋರ್ ಆಗುತ್ತೆ. B of 0, 1 ಒಳಗಡೆ 2 ಸ್ಟೋರ್ ಆಗುತ್ತೆ, ರೈಟ್? 1, 2 ಸ್ಟೋರ್ ಆಗಿದೆ ನೋಡಿ ಇಲ್ಲಿ. ಆ್ಯಂಡ್ ದೇರ್ ಈಸ್ ನೋ ಥರ್ಡ್ ಎಲಿಮೆಂಟ್. ಇಲ್ಲಿ ಥರ್ಡ್ ಎಲಿಮೆಂಟ್ ಕೊಟ್ಟಿಲ್ಲ, ಗ್ರೂಪ್ ಮಾಡಿದ್ದಾರೆ. ಸೊ ಇಫ್ ದ ಎಲಿಮೆಂಟ್ ಈಸ್ ನಾಟ್ ಗಿವನ್ ದೆನ್ ಇಟ್ ಈಸ್ ಸೆಟ್ ಟು 0. B of 12 0 ಸೆಟ್ ಆಗುತ್ತೆ. And when you observe the second group here, only one element is given. That element is stored in the second row. That is nothing but B of 1 0 ಒಳಗಡೆ ಸ್ಟೋರ್ ಆಗುತ್ತೆ. B of 1 0 ಒಳಗಡೆ ಎಷ್ಟಿದೆ? 3 ಇದೆ. ಆ್ಯಂಡ್ B of 1 1 ಒಳಗಡೆ 0, ಯಾಕಂದರೆ ದೆರ್ ಈಸ್ ನೋ ಎಲಿಮೆಂಟ್ಸ್, ರೈಟ್? ಒಂದೇ ಎಲಿಮೆಂಟ್ ಕೊಟ್ಟಿರೋದವರು. B of 1 1 ಒಳಗಡೆ 0 ಸ್ಟೋರ್ ಆಗುತ್ತೆ. B of 1 2 ಒಳಗಡೆ ಕೂಡ 0 ಸ್ಟೋರ್ ಆಗುತ್ತೆ. ಸೊ ರಿಮೆಂಬರ್ ಸ್ಟೂಡೆಂಟ್ಸ್, ದೀಸ್ ಆರ್ ದ ಪೊಸಿಷನ್ಸ್. These two are the row position, these two are the column positions. While filling, first you have to fill the row, first row, then the second row. But in the given, they grouped the elements, right? Our elements na group ಮಾಡಿದ್ದಾರೆ. 1 2 ನ ಫಸ್ಟ್ ಗ್ರೂಪ್ ಬ್ರಾಕೆಟ್ ಹಾಕಿ ಕಾಮ ಹಾಕಿದ್ದಾರೆ. 3 ನ ಸೆಕೆಂಡ್ ಗ್ರೂಪ್. ಫಸ್ಟ್ ಗ್ರೂಪಲ್ಲಿ ಲಾಸ್ಟ್ ಎಲಿಮೆಂಟ್ ಕೊಟ್ಟಿಲ್ಲ ಅವರು, ಸೊ ಅದು 0 ಆಗುತ್ತೆ. ಸೆಕೆಂಡ್ ಗ್ರೂಪಲ್ಲಿ 3 ಮಾತ್ರ ಕೊಟ್ಟಿದ್ದಾರೆ, ಇನ್ನು 2 ಎಲಿಮೆಂಟ್ ಕೊಟ್ಟಿಲ್ಲ, ಸೊ ಅದೇನಾಗುತ್ತೆ? 0 ಆಗುತ್ತೆ. ಸೊ ನಾವು ಯು ರೀಡ್ ದ ಸ್ಟೇಟ್ಮೆಂಟ್. ಇಟ್ ವಿಲ್ ಇನಿಷಿಯಲೈಸ್ ದ ಫಸ್ಟ್ 2 ಎಲಿಮೆಂಟ್ಸ್ ಟು ದ ಫಸ್ಟ್ ರೋ and next element to the second row. The remaining elements are automatically set to 0. ಉಳಿದಿರೋ ಎಲ್ಲ ಎಲಿಮೆಂಟ್ಸು 0ಗೆ ಸೆಟ್ ಆಗುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಈಸ್ ಆಕ್ಸೆಸಿಂಗ್ ದ ಎಲಿಮೆಂಟ್ಸ್. ಸರಿ, ಈಗ ನಮಗೆ ಕಾನ್ಸೆಪ್ಟ್ ಗೊತ್ತಾಯಿತು, 2 ಡೈಮೆನ್ಷನಲ್ ಅರೇ ಅಂದ್ರೇನು, ಅದನ್ನು ಯಾವ ಥರ ಡಿಕ್ಲರೇಷನ್ ಮಾಡ್ಕೋಬೇಕು, ಅದನ್ನು ಯಾವ ಥರ ಇನಿಷಿಯಲೈಸ್ ಮಾಡ್ಕೋಬೇಕು ಅಂತ ಗೊತ್ತಾಯಿತು. ಬಟ್ ಅದನ್ನು ಪ್ರೋಗ್ರಾಮಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ, ಪ್ರೋಗ್ರಾಮಲ್ಲಿ ಅದನ್ನು ಯಾವ ಥರ ಆಕ್ಸೆಸ್ ಮಾಡ್ತೀವಿ ಅನ್ನೋದನ್ನೇ ಕಲಿತಾ ಹೋಗ್ತೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಎಕ್ಸಾಂಪಲ್. That is declaration of two-dimensional array. Int is the data type and a of 2 3. 2 is the row size and 3 is the column size. You can observe, as I told you, how many elements stored in a two-dimensional array. ಹೆಂಗೆ ಕಂಡುಹಿಡಿತೀರಾ? Multiply the row size and the column size. So right, column size ಮತ್ತು row size ಅನ್ನು multiply ಮಾಡಿ 2 3 is 6. ಸೊ ಹೌ ಮೆನಿ ಎಲಿಮೆಂಟ್ಸ್ ವಿ ಕ್ಯಾನ್ ಸ್ಟೋರ್ ಇನ್ ದಿಸ್ ಅರೇ? 6 ಎಲಿಮೆಂಟ್ಸನ್ನು ಸ್ಟೋರ್ ಮಾಡ್ಬೋದು. ಅದನ್ನು ಸೆಕೆಂಡ್ ಲೈನಲ್ಲಿ ಬರ್ದಿರೋದು ನೋಡಿ. ವಿ ಕ್ಯಾನ್ ರೀಡ್ 6 ಎಲಿಮೆಂಟ್ಸ್ ಇನ್ ಟು ದ ಅರೇ. ವಿ ನೀಡ್ ಟು ಯೂಸ್ ದ ನೆಸ್ಟೆಡ್ ಫಾರ್ ಲೂಪ್ಸ್. ರಿಮೆಂಬರ್ ಸ್ಟೂಡೆಂಟ್ಸ್, ಸೊ ದಿಸ್ two-dimensional array is based upon 2 subscript, 2 position, so that compulsory we have to use the 2 for loops. Nested for loop means the loop which is present inside the another loop. ಒಂದು ಫರ್ ಲೂಪು ಇನ್ನೊಂದು ಫರ್ ಲೂಪಿನ ಒಳಗಡೆ ಇರೋದ್ರಿಂದ ಅದನ್ನು ನೆಸ್ಟೆಡ್ ಫರ್ ಲೂಪ್ ಅಂತ ಕರಿತೀವಿ. ಇಲ್ಲಿ ನಾವು ಮಿನಿಮಮ್ 2 ಫರ್ ಲೂಪ್ನ ಯೂಸ್ ಮಾಡಲೇಬೇಕು, ಬಿಕಾಸ್ ದೇರ್ ಆರ್ 2 ಪೊಸಿಷನ್ಸ್. ಒನ್ ಈಸ್ ರೋ ಆ್ಯಂಡ್ ಅನದರ್ ಒನ್ ಈಸ್ ಕಾಲಮ್. ದಟ್ಸ್ ವಾಟ್ ವಿ ಆರ್ ಟೆಲ್ಲಿಂಗ್ ಹಿಯರ್. ಸೊ ಒನ್ ಲೂಪ್ ಪ್ರೊಸೆಸಸ್ ದ ರೋಸ್. ಒಂದು ಲೂಪು ರೋಸ್ನ ಪ್ರೊಸೆಸ್ ಮಾಡುತ್ತೆ, ಅನದರ್ ಲೂಪ್ ಪ್ರೊಸೆಸಸ್ ದ ಕಾಲಮ್ಸ್. ಇನ್ನೊಂದು ಲೂಪ್ ಏನು ಬರೆದಿರ್ತೀವಿ ನೆಸ್ಟೆಡ್ ಫಾರ್ ಲೂಪ್, ಅದು ಕಾಲಮನ್ನು ಪ್ರೊಸೆಸ್ ಮಾಡುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಇಸ್, ಸೊ ಇಫ್ ದ ಔಟರ್ ಲೂಪ್ ಈಸ್ ಫಾರ್ ದ ರೋಸ್ ಆ್ಯಂಡ್ ದ ಇನ್ನರ್ ಲೂಪ್ ಈಸ್ ಫಾರ್ ಕಾಲಮ್ಸ್, ರೈಟ್? ನಾನು ಹೇಳಿದೆ 2 ಲೂಪ್ಸ್ ಇರುತ್ತಿಲ್ಲಿ. ಔಟರ್ ಅಂದರೆ ಹೊರಗಡೆ ಬರೆದಿರ್ತಕ್ಕಂಥ ಲೂಪ್ ಏನಿದೆ, ಸೊ ಔಟರ್ ಲೂಪ್. ಸೊ ಔಟರ್ ಲೂಪ್ ಈಸ್ ಫಾರ್ ರೋಸ್. ಔಟರ್ ಲೂಪ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ರೋಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನರ್ ಲೂಪ್ ರೆಪ್ರೆಸೆಂಟ್ ದ ಕಾಲಮ್. ದೆನ್ ಫಾರ್ ಈಚ್ ರೋ ಇಂಡೆಕ್ಸ್ ಆಲ್ ದ ಕಾಲಮ್ಸ್ ಆರ್ ಪ್ರೊಸೆಸ್ಡ್. ಅಂದರೆ ಅರ್ಥ, ರೋ ಕಾನ್ಸ್ಟೆಂಟ್ ಆಗಿರುತ್ತೆ, ಪ್ರತಿ ರೋಗೂ ಕೂಡ ಕಾಲಮ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದೆನ್ ಫಾರ್ ಈಚ್ ರೋ ಇಂಡೆಕ್ಸ್, ಪ್ರತಿ ರೋನ ಇಂಡೆಕ್ಸಿಗೂ ದ ಕಾಲಮ್ಸ್ ಆರ್ ಪ್ರೊಸೆಸ್ಡ್ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ದ ಸೇಮ್ ಪ್ರೊಸೆಸ್ ರಿಪೀಟೆಡ್ ಫಾರ್ ನೆಕ್ಸ್ಟ್ ರೋ ಇಂಡೆಕ್ಸ್. ಈಗ ಫಸ್ಟು ರೋ 0 ಇರುತ್ತೆ, ಆಮೇಲೆ ಕಾಲಮ್ಸ್ ಎಲ್ಲ ಪ್ರೊಸೆಸ್ ಆಗ್ತವೆ. ದೆನ್ ರೋ ಚೇಂಜ್ ಆಗುತ್ತೆ, 1 ಆಗುತ್ತೆ. ದೆನ್ ಕಾಲಮ್ಸ್ ಮತ್ತೆ ಏನಾಗುತ್ತೆ? ಪ್ರೊಸೆಸ್ ಆಗುತ್ತೆ. ಸೊ ವೆನ್ ಯು ಸಿ ದ ಎಕ್ಸಾಂಪಲ್, ಯು ವಿಲ್ ಗೆಟ್ ದ ಕ್ಲಾರಿಟಿ ಆಫ್ ದ್ಯಾಟ್. ಆ್ಯಂಡ್ to understand, let us consider the following
program fragment. So now observe C out, enter the elements, means we are entering the elements into an two-dimensional array. First we have to write the for loop to represent the rows, that is nothing but to control the number of rows ಅಂತ ಹೇಳ್ತೀವಿ. This is outer loop. So observe here, I is equal to 0 because the for loop always starts with array position always starts with 0. array ಅಂದರೆ ಅದ್ರ position 0 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ವಾಟ್ ಈಸ್ 2 here? 2 means row size, right? ಎಲ್ಲಿದೆ ನೋಡಿ, 2 is the row size and I plus plus is the incrementation. ಇದು outer for loop. ಈಗ ಇದನ್ನೇ ನಾವೇನು ಮಾಡಬೇಕು, ಇನ್ನೊಂದು ಲೂಪನ್ನ ಬರ್ಕೋಬೇಕು ಟು ಕಂಟ್ರೋಲ್ ದ ಕಾಲಮ್ಸ್. ಅಬ್ಸರ್ವ್ ಇಯರ್, ಜೆ ಅಂತ ತಗೋತಾ ಇದ್ದೀವಿ. ಅದಕ್ಕೆ ಜೆ ಈಸ್ ಈಕ್ವಲ್ ಟು 0, ಜೆ ಲೆಸ್ ದ್ಯಾನ್ 3 ಆ್ಯಂಡ್ ಜೆ ಪ್ಲಸ್ ಪ್ಲಸ್. ಯು ಕ್ಯಾನ್ ಸಿ ಇಯರ್ 3 ಈಸ್ ವಾಟ್ ಇಯರ್? 3 ಈಸ್ ಅ ರೋ ಸೈಜ್, ಕಾಲಮ್ ಸೈಜ್. 3 ಅನ್ನೋದೇನಿಲ್ಲಿ ಕಾಲಮ್ ಸೈಜ್. ಸೊ ನೌ ವಿ ಆರ್ ರಿಟರ್ನ್ ದ ಫರ್ ಲೂಪ್ to represent or to control the columns. J is equal to 0, J less than 3, J plus plus. Next, C in A of ij. So A of ij, I means 0, J means 0. So let us explain this. So observe here. So how many rows? 2 rows. And how many columns? 3 columns, right? So 2 rows and 3 columns, right? So 2 rows and 3 columns. This is 0, this is 1. This is called row positions. And columns andre ಎಷ್ಟು? 3 alva? 1, 2, 3 column positions. Now observe, dear students, we have to fill the elements into this, right? Enter the elements ಅಂತ ಕೊಟ್ಟಿದ್ದಾರೆ. Now observe, I value is 0. So consider the 2 rows and 3 columns, 0, 1, 0, 1, 2. Right. Now I value is 0 and J value is also 0, right? Observe, dear students, I value kuda 0 ide, J value kuda 0 ide. Then C in A of 0, 0. I value is 0, J value is 0 haki. A of 0, 0. This is array name is A here. A of 0, 0 ಅಲ್ಲಿ element fill ಮಾಡಿ. Again ಈಗ ಲೂಪ್ ಬ್ಯಾಕ್ ಆಗಬೇಕಲ್ವಾ? ಲೂಪ್ ಬ್ಯಾಕ್ ಆಗಬೇಕಾದ್ರೆ ಇಟ್ ವಿಲ್ ಮೂವ್ ಟು ದ ಜೆ ಲೂಪ್. ಐ ಲೂಪಿಗೆ ಹೋಗಲ್ಲ, ಜೆ ಲೂಪಿಗೆ ಹೋಗುತ್ತೆ. ಸೊ ಜೆ ವ್ಯಾಲ್ಯೂ ಬಿಕಮ್ಸ್ 1 ನೌ. ಜೆ ವ್ಯಾಲ್ಯೂ ಇವಾಗ ಎಷ್ಟಾಗುತ್ತೆ? ಜೆ ವ್ಯಾಲ್ಯೂ ಬಿಕಮ್ಸ್ 1. ಸೊ ದ್ಯಾಟ್ now it will come to this line once again. So A of I value 0ನೇ ಇದೆ, J value 1 ಆಗುತ್ತೆ. A of 0, 1 ಅಲ್ಲಿ ನೆಕ್ಸ್ಟ್ ಎಲಿಮೆಂಟ್ ಹಾಕಿ 20. ಅಗೇನ್ ಗೋ ಬ್ಯಾಕ್ ಟು ಜೆ ಲೂಪ್. ಜೆ ಲೂಪಿಗೆ ಹೋಗುತ್ತಿದ್ದು ಮತ್ತೆ. ನಾವು ಅಬ್ಸರ್ವ್ ಇಯರ್, ಜೆ ವ್ಯಾಲ್ಯೂ ಬಿಕಮ್ಸ್ 2 ನಾವು. ಜೆ ವ್ಯಾಲ್ಯೂ 1 ಇದ್ದಿದ್ದು ಇವಾಗ 2 ಆಗುತ್ತೆ, ರೈಟ್? ಜೆ ವ್ಯಾಲ್ಯೂ ಬಿಕಮ್ಸ್ 2 ನಾವು. A of 0, 2. Then it will come to this line. A of J, I value is 0, J value is 2, A of 0, 2 ಆಗುತ್ತೆ. A of 0, 2 ಅಲ್ಲಿ ನೆಕ್ಸ್ಟ್ ಎಲಿಮೆಂಟ್ ಎಂಟ್ರಿ ಮಾಡ್ತೀರಾ. ಅಗೇನ್ ಗೋ ಬ್ಯಾಕ್ ಟು ದ ಜೆ ಲೂಪ್. ನಾವು ಅಬ್ಸರ್ವ್ ಇಯರ್, J value becomes 3 now. J value becomes 3 now. Check the condition. 3 less than 3. ಈ ಕಂಡೀಷನ್ ಚೆಕ್ ಮಾಡಿ. 3 less than 3. Condition becomes false. Now it will move to the I for loop. ಇವಾಗ ಇದು ಎಲ್ಲಿಗೆ ಹೋಗುತ್ತೆ? I for loopಗೆ ಹೋಗುತ್ತೆ. Now the I value becomes 1. ಇವಾಗ I value ಎಷ್ಟಾಗುತ್ತೆ? 1 ಆಗುತ್ತೆ. Now the I value becomes 1. Then it will come to the J loop. Now the J value will reset to 0. ಮತ್ತೆ J value ಏನಾಗುತ್ತೆ? ಈಗ 0ಗೆ ರೀಸೆಟ್ ಆಗುತ್ತೆ. ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ನಾವು ಯು ಕ್ಯಾನ್ ಕಮ್ ಟು ದ ಸಿ ಇನ್ ಲೈನ್. ಸಿ ಇನ್ ಅಂತ ಇದೆ ನೋಡಿ. ಸಿ ಇನ್ I value is 1, J value is 0. A of 1, 0, that is 40. Clear? Again go back to which loop? I loopಗೆ ಹೋಗುತ್ತಾ, J for loopಗೆ ಹೋಗುತ್ತಾ? So it will move to the J for loop. J for loop false ಆದರೆ ಮಾತ್ರ it will jump to the I for loop ಅಂತ ಹೇಳ್ತೀವಿ. So J value will change now. So J value change ಆಗುತ್ತೆ. J value becomes what? J value becomes 1 now. So A of 1, 1. So A of 1, 1 ಅಂದರೆ what is the value here? A of 1, 1. ನೀವೇ ಎಂಟ್ರಿ ಮಾಡಬೇಕಾಗಿರೋದು 50.
Again go back to the which loop? Again it will move to the I loop only. ಇದು ಮತ್ತೆ I loopಗೆ ಹೋಗುತ್ತೆ, ಸಾರಿ J loopಗೆ ಹೋಗುತ್ತೆ. J value becomes 2 now, right? I value is 1, J value is 2. A of 1 2, A of 1 2 ಅಲ್ಲಿ ನೆಕ್ಸ್ಟ್ ಎಲಿಮೆಂಟ್ ಎಂಟ್ರಿ ಮಾಡ್ತೀರಾ. Again it will move back to the J loop. J value becomes 3 now. J value 3 ಆಗುತ್ತೆ. 3 ಲೆಸ್ ದ್ಯಾನ್ 3, ಈ ಕಂಡೀಷನ್ ಚೆಕ್ ಮಾಡಿ. 3 ಲೆಸ್ ದ್ಯಾನ್ 3 ಫಾಲ್ಸ್. ಇವಾಗ I ಲೂಪಿಗೆ ಹೋಗುತ್ತೆ. Again I value becomes 2 now. I value 2 ಆಗುತ್ತೆ. ಸೊ I value 2 ಆದಾಗ ಚೆಕ್ ದಿಸ್ ಕಂಡೀಷನ್. 2 ಲೆಸ್ ದ್ಯಾನ್ 2 ಕಂಡೀಷನ್ ಬಿಕಮ್ಸ್ ಫಾಲ್ಸ್. ಎರಡೂ ಫಾಲ್ಸ್ ಆದಾಗ ಇಟ್ ವಿಲ್ ಕಮ್ ಔಟ್ ಆಫ್ ದಟ್ ಲೂಪ್. ಆ ಲೂಪಿಂದ ಹೊರಗಡೆ ಬರುತ್ತೆ ಅಂತ ಹೇಳ್ತೀವಿ. ಈಗ ಇಷ್ಟೊತ್ತರೆಗೂ ನಾನೇನು 10 20 30 40 50 60 ಫಿಲ್ ಮಾಡಿದೆ. ಆ ಎಲಿಮೆಂಟ್ಸನ್ನು ಇವಾಗ ಪ್ರಿಂಟ್ ಮಾಡಬೇಕು. ಸೊ ಪ್ರಿಂಟ್ ದ ಎಬೋವ್ 6 ಎಲಿಮೆಂಟ್ಸ್ ಆಸ್ 2 rows and 3 columns. We write the following fragment. Observe, dear students. So we write the following fragment. The elements are, again same for loop to control the rows. rows na control ಮಾಡಕ್ಕೆ ಅದೇ for loop ಇನ್ನೊಂದ್ಸಲ ಬರೀಬೇಕು. Then one more for loop to control the columns. columns na control ಮಾಡಕ್ಕೆ ಇನ್ನೊಂದು for loop ಬರೀಬೇಕು. that is j is equal to 0, j less than 3, j plus plus. Then see out a of ij slash t. Observe, dear students, see out a of ij. Again same thing here, a of ij ನೇ ಇಲ್ಲಿ ಮೇಲ್ಗಡೆ ಸಿ ಇನ್ ಬರಿತೀವಿ, ಇಲ್ಲಿ ಸಿ ಇನ್ ತೊಗೋತೀವಿ ಯಾಕಂದರೆ ಇನ್ಪುಟ್ ಅಲ್ವಾ ಅದಕ್ಕೆ. ಸೊ ಇಲ್ಲಿ ಸಿ ಔಟ್ ತೊಗೋಬೇಕು. ಸೊ ಸಿ ಔಟ್ ಯಾಕೆ ತೊಗೋಬೇಕು ಅಂದರೆ ಟು ಡಿಸ್ಪ್ಲೇ ದ ಎಲಿಮೆಂಟ್ಸ್ ಎಂಟರ್ಡ್ ಬೈ ಯು ಆನ್ ದ ಔಟ್ಪುಟ್ ಸ್ಕ್ರೀನ್. ನೀವೇ ಎಂಟ್ರಿ ಮಾಡಿರ್ತಕ್ಕಂಥ ಎಲಿಮೆಂಟನ್ನ ಡಿಸ್ಪ್ಲೇ ಮಾಡಬೇಕು, ಹಾಗಾಗಿ ಸಿ ಔಟ್ ತೊಗೋತೀವಿ. ಆ್ಯಂಡ್ ಸ್ಲ್ಯಾಶ್ ಟಿ ಯೂಸ್ ಮಾಡಿದ್ದೀವಿ, ಕರೆಕ್ಟಾ? ಸ್ಲ್ಯಾಶ್ ಟಿ ಈಸ್ ಒನ್ ಆಫ್ ದ ಎಸ್ಕೇಪ್ ಸೀಕ್ವೆನ್ಸ್ ದಟ್ ಈಸ್ ಕಾಲ್ಡ್ horizontal tab. one number to another number, it will give a 8 bits of space ಅಂತ ಹೇಳ್ತೀವಿ. And so endl. So this is about how to access the elements of two dimensional arrays. 2 dimensional array ಎಲಿಮೆಂಟ್ಸನ್ನ ಈ ಥರ ನಾವು ಆಕ್ಸೆಸ್ ಮಾಡ್ತೀವಿ. ಇದು ಇಂಪಾರ್ಟೆಂಟು. ಸೊ 1 dimensional ಅರೇಲೂ ಕೂಡ ಟು ರೀಡ್ ಆ್ಯಂಡ್ ಪ್ರಿಂಟ್ ದ ಎಲಿಮೆಂಟ್ಸ್ ಇಂಪಾರ್ಟೆಂಟ್ ಪ್ರೋಗ್ರಾಮು. ಅದೇ ಥರ ಇದರೊಳಗೂ ಕೂಡ ರೀಡ್ ಆ್ಯಂಡ್ ಪ್ರಿಂಟ್ ದ ಎಲಿಮೆಂಟ್ಸ್ ಅನ್ನೋದು ಇಂಪಾರ್ಟೆಂಟ್ ಪ್ರೋಗ್ರಾಮ್ ಆಗುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್, ನಾನು ಇಷ್ಟೊತ್ತರೆಗೂ ಏನು ಎಕ್ಸ್ಪ್ಲೈನ್ ಮಾಡಿದೆ, ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್, ಪ್ರೋಗ್ರಾಮಿಂಗ್ ಫ್ರಾಗ್ಮೆಂಟ್, ಅದ್ರ ಬೇಸಿಸ್ ಮೇಲೇ ಪ್ರೋಗ್ರಾಮ್ ಬರೆದಿರೋದು. ಸೊ ಟು ರೀಡ್ ದ ಎಲಿಮೆಂಟ್ಸ್ ಇಂಟು 2 dimensional ಆ್ಯಂಡ್ ಪ್ರಿಂಟಿಂಗ್ ದ ಎಲಿಮೆಂಟ್ಸನ್ನು ರೀಡ್ ಮಾಡಬೇಕು ಮತ್ತು ಅದನ್ನು ಪ್ರಿಂಟ್ ಮಾಡಬೇಕು. ಆ್ಯಸ್ ಯೂಶುವಲ್ ಫಸ್ಟ್ ವಿ ಹ್ಯಾವ್ ಟು ರೈಟ್ ದ ಹೆಡರ್ ಫೈಲ್ಸ್ iostream.h, conio.h and ioman ip.h. Next we return the very important function called as main function, which indicates the beginning of the program. Next is very important, dear students. Observe here, we did the declaration. ನೋಡಿ ಡಿಕ್ಲರೇಷನ್ ಅಲ್ಲಿ ಏನೇನು ಬರ್ದಿದ್ದೀವಿ? a of 5 5 means number of rows 5 ಇದೆ, number of columns ಕೂಡ 5 ಇದೆ. that means observe here. so how many rows? 5 rows. how many columns? 5 columns. clear? so 5 rows and 5 columns array ಇದೆ, 2 dimensional array. and ij ಅಂತ ಎರಡು ವೇರಿಯಬಲ್ ತಗೊಂಡಿದ್ದೀವಿ. ij is taken to write the for loop. for loopನ ಬರೆಯೋಕ್ಕೆ ತಗೊಂಡಿರೋದು. ಆ್ಯಂಡ್ ಎಮ್ ಆ್ಯಂಡ್ ಎನ್, ಎಮ್ ಮತ್ತು ಎನ್ನನ್ನು ನಾವು ಏನಂತ ಕರಿತೀವಿ? ರೋ ಸೈಜ್ ಆ್ಯಂಡ್ ಕಾಲಮ್ ಸೈಜ್. ಮೀನ್ಸ್ 5 5 is the maximum size. that means I can store how many elements? 5 5 is 25 ಎಲಿಮೆಂಟ್ಸನ್ನು ಸ್ಟೋರ್ ಮಾಡ್ಬೋದು. ಬಟ್ ಐ ಡೋಂಟ್ ವಾಂಟ್ ದೀಸ್ ಮಚ್ ಆಫ್ ಎಲಿಮೆಂಟ್ಸ್. ಸೊ ನನಗಿಷ್ಟು ಎಲಿಮೆಂಟ್ಸ್ ಬೇಡ ಅಂತ ಹೇಳಿದ್ರೆ ಐ ಕ್ಯಾನ್ ರೆಡ್ಯೂಸ್ ದ ಆರ್ಡರ್ ಆಫ್ ದಿಸ್ ದಿಸ್ 2 dimensional array. ಈ 2 dimensional array ಆರ್ಡರನ್ನು ನಾನು ಕಡಿಮೆ ಮಾಡ್ಬೋದು. ಸೊ ಅದಕ್ಕೋಸ್ಕರನೇ ಎಮ್ ಮತ್ತು ಎನ್ನನ್ನು ತಗೊಂಡಿರೋದು. ನೆಕ್ಸ್ಟ್ ಕ್ಲಿಯರ್ ಸ್ಕ್ರೀನ್, ನಿಮಗೆಲ್ಲರಿಗೂ ಗೊತ್ತಿದೆ ಅದು ಆಲ್ರೆಡಿ. ಕ್ಲಿಯರ್ ಸ್ಕ್ರೀನ್ ಅಂತ ಹೇಳ್ತೀವಿ, ವಿಚ್ ಕಮ್ ಅಂಡರ್ conio.h ಹೆಡರ್ ಫೈಲ್. ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್, ಎಂಟರ್ ದ ಆರ್ಡರ್ ಅಂತ ಕೇಳುತ್ತೆ ಕಂಪ್ಯೂಟರ್. ಎಂಟರ್ ದ ಆರ್ಡರ್ ಮೀನ್ಸ್ ಯು ಹ್ಯಾವ್ ಟು ಗಿವ್ ಎಮ್ ವ್ಯಾಲ್ಯೂ ಆ್ಯಂಡ್ ಎನ್ ವ್ಯಾಲ್ಯೂ. ನಾವು ಐ ವಿಲ್ ಗಿವ್ ಎಮ್ ವ್ಯಾಲ್ಯೂ ಇಸ್ 2, ಎನ್ ವ್ಯಾಲ್ಯೂ ಇಸ್ 3. ನೋಡಿ ಆ್ಯಕ್ಚುಯಲ್ ಸೈಜ್ ಇಸ್ ಮ್ಯಾಕ್ಸಿಮಮ್ ಸೈಜ್ ಇಸ್ 5 5 ರೈಟ್. ರೋಸು 5 ಇದೆ, ಕಾಲಮ್ಸು 5 ಇದೆ. ಬಟ್ ನನಗೆ ಅಷ್ಟೊಂದು ಬೇಡ. ಐ ವಾಂಟ್ ಟು ರೆಡ್ಯೂಸ್ ದ್ಯಾಟ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಸೊ ದಟ್ ಎಂಟರ್ ದ ಆರ್ಡರ್ ಅಂತ ಬಂದ ತಕ್ಷಣ ಸಿ ಇನ್ ಎಮ್ ಎನ್ ಅಂತ ಇದೆ. ಸೊ ಎಮ್ ವ್ಯಾಲ್ಯೂ ಕೊಡಬೇಕು, ಎನ್ ವ್ಯಾಲ್ಯೂ ಕೊಡಬೇಕು. ಸೊ ಅವಾಗ ಇಟ್ ವಿಲ್ ಫಿಕ್ಸ್ ದ ಲೊಕೇಶನ್ಸ್. ದಟ್ ಈಸ್ ನಥಿಂಗ್ ಬಟ್ 2 rows ಬರುತ್ತೆ,
3 ಕಾಲಮ್ಸ್ ಬರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? 5 5 ಇದ್ದಿದ್ದು 2 ಮತ್ತು 3 ಆಯಿತು, ಬಿಕಾಸ್ ವಿ ಕ್ಯಾನ್ ರೆಡ್ಯೂಸ್ ದಟ್ m ವ್ಯಾಲ್ಯೂ ಟು 2 ಆ್ಯಂಡ್ n ವ್ಯಾಲ್ಯೂ ಟು 3 ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಡಿಕ್ಲರೇಷನ್ ಆ್ಯಂಡ್ ಎಂಟರಿಂಗ್ ದ ಆರ್ಡರ್. ನೆಕ್ಸ್ಟ್ ಒನ್ ಈಸ್ ಎಂಟರ್ ದ ಎಲಿಮೆಂಟ್ಸ್. ಐ ಆಲ್ರೆಡಿ ಟೋಲ್ಡ್ ಯು ಅಕಾರ್ಡಿಂಗ್ ಟು ದಿಸ್ ನಾನು ಎಷ್ಟು ಕೊಟ್ಟನಪ್ಪ ಈಗ. ಸೊ 2 ಈಸ್ ದ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಇಸ್ 3 ಆ್ಯಂಡ್ ಪೊಸಿಷನ್ ಇಸ್ 0 1 ಆ್ಯಂಡ್ ಹಿಯರ್ ದ ಪೊಸಿಷನ್ಸ್ ಆರ್ 0 1 2 ಆ್ಯಂಡ್ ನೇಮ್ ಆಫ್ ದ ಅರೇ ಏನು ಎ ಅಂತ ತೊಗೊಂಡಿದ್ದೀವಿ. ಕರೆಕ್ಟಾ? ನಾವ್ ದ ಕಂಪ್ಯೂಟರ್ ಎಂಟರ್ ದ ಆರ್ಡರ್ ಅಂತ ಕೇಳ್ತು. m ವ್ಯಾಲ್ಯೂ 3 ಅಂತ ಕೊಟ್ಟಿದ್ರಿ, 2 ಅಂತ ಕೊಟ್ಟಿದ್ರಿ ನಂಬರ್ ಆಫ್ ರೋಸ್, n ವ್ಯಾಲ್ಯೂ 3 ಅಂತ ಕೊಟ್ಟಿದ್ರಿ ನಂಬರ್ ಆಫ್ ಕಾಲಮ್ಸ್. ನಾವು ಗೋ ಫಾರ್ ದ ನೆಕ್ಸ್ಟ್ ಸ್ಟೇಟ್ಮೆಂಟ್. ಈಗ ಎಂಟರ್ ದ ಎಲಿಮೆಂಟ್ಸ್ ಅಂತ ಕೇಳುತ್ತೆ. ಯು ಹ್ಯಾವ್ ಟು ಎಂಟರ್ ದ ಎಲಿಮೆಂಟ್ಸ್, ರೈಟ್? ಅಗೈನ್ ಸೇಮ್ ಥಿಂಗ್, 2 ಫರ್ ಲೂಪ್ ಬರೀಬೇಕು. ಫಸ್ಟ್ ಒನ್ ಟು ರೆಪ್ರೆಸೆಂಟ್ ದ ರೋಸ್, second one to represent the columns. So in this first observe I value is 0 and j value also 0. ಕರೆಕ್ಟಾ? ಲೂಪ್ ಒಳಗಡೆ ನೋಡಿ I value 0 ಇದೆ, j value 0 ಇದೆ. ಸೊ ದ್ಯಾಟ್ a of 0 0 ಒಳಗಡೆ ನೀವೀಗ ಎಲಿಮೆಂಟ್ನ ಎಂಟ್ರಿ ಮಾಡಬೇಕು. a of 0 0 ಒಳಗಡೆ ಎಷ್ಟು ಎಂಟ್ರಿ ಮಾಡ್ತೀರಾ? ಇಟ್ ಈಸ್ ಯುವರ್ ವಿಶ್. ನೀವು ಯಾವ ಎಲಿಮೆಂಟ್ ಎಷ್ಟು ಬೇಕಿದ್ರೆ ಎಂಟ್ರಿ ಮಾಡ್ಬೋದು. ಐ ವಿಲ್ ಎಂಟರ್ 10 ನಾವು. ಈಗ ಮತ್ತೆ ವಾಪಸ್ ಹೋಗುತ್ತೆ ಕಂಟ್ರೋಲು. ಕರೆಕ್ಟಾ? ಸೊ ಇಟ್ ವಿಲ್ ಮೂವ್ ಬ್ಯಾಕ್. ಸೊ ಕಂಟ್ರೋಲಿಗೆ ಮತ್ತೆ ಲೂಪ್ ಬ್ಯಾಕ್ ಆಗುತ್ತೆ. ಸೊ ಲೂಪ್ ಬ್ಯಾಕ್ ಆದಾಗ ಜೆ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ರೈಟ್, ಜೆ ವ್ಯಾಲ್ಯೂ ಬಿಕಮ್ಸ್ 1. ನಾವು ಎ ಆಫ್ 0 1 ನೆಕ್ಸ್ಟ್ ಎಲಿಮೆಂಟ್ ಸ್ಟೋರ್ ಆಗುತ್ತೆ. ಅದೇ ಥರ ಮತ್ತೆ ಜೆ ವ್ಯಾಲ್ಯೂ ಎಷ್ಟಾಗುತ್ತೆ? ಸೊ ಜೆ ವ್ಯಾಲ್ಯೂ 1 ಇದ್ದಿದ್ದು 2 ಆಗುತ್ತೆ, 2 ಇದ್ದಿದ್ದು 3 ಆಗುತ್ತೆ. ವೆನ್ ಇಟ್ ಬಿಕಮ್ಸ್ 3 ಕಂಡೀಷನ್ ಬಿಕಮ್ಸ್ ಫಾಲ್ಸ್. ವೆನ್ ಇಟ್ ಈಸ್ ಫಾಲ್ಸ್ ಇಟ್ ವಿಲ್ ಮೂವ್ ಟು ದ ಐ ಲೂಪ್. ನಾನೇನು ಪ್ರೀವಿಯಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದೇ ಥರ ಅಲ್ಲಿ ಐ ವ್ಯಾಲ್ಯೂ 2 ಅಂತ ಎಮ್ ವ್ಯಾಲ್ಯೂ 2 ಅಂತ ತೊಗೊಂಡಿದ್ವಿ, ಎನ್ ವ್ಯಾಲ್ಯೂ 3. ಇಲ್ಲಿ 2 3 ಅಂತ ಕೊಡೋ ಬದಲು ಎಮ್ ಎನ್ ಅಂತ ಕೊಟ್ಟಿದ್ದೀವಿ. ಬಿಕಾಸ್ ನಾವು ಫಸ್ಟಿಗೆ ಎಮ್ ವ್ಯಾಲ್ಯೂ 2 ಎನ್ ವ್ಯಾಲ್ಯೂ 3 ಅಂತ ಎಂಟ್ರಿ ಮಾಡಿರ್ತೀವಿ. ಆ ಎಂಟ್ರಿ ಮಾಡಿರೋ ಬೇಸಿಸ್ ಮೇಲೇ ನಿಮಗೆ ಬರುವಂಥದ್ದು. ಇಲ್ಲಿ ಪೊಸಿಷನ್ಸ್ 0 1 0 1 2. ಸೊ ಇದರೊಳಗಡೆ ನೀವು ಎಲಿಮೆಂಟ್ಸ್ನ ಫಿಲ್ ಮಾಡ್ತಾ ಹೋಗ್ತೀರಾ. 20 30 40 50 60 ಅಂತ ಎಲಿಮೆಂಟ್ಸನ್ನ ಫಿಲ್ ಮಾಡ್ತಾ ಹೋಗ್ತೀರಾ ಪೊಸಿಷನ್ಸಲ್ಲಿ. ಎಲ್ಲ ಫಿಲ್ ಮಾಡಾದಮೇಲೆ ಕಂಟ್ರೋಲ್ ವಿಲ್ ಕಮ್ ಔಟ್ ಆಫ್ ದ ಸ್ಟ್ರಕ್ಚರ್. ಕಂಟ್ರೋಲು ಸ್ಟ್ರಕ್ಚರಿಂದ ಹೊರಗಡೆ ಬರುತ್ತೆ. ನೆಕ್ಸ್ಟ್ ಇದಾದಮೇಲೆ ಸೊ ಯು ಹ್ಯಾವ್ ಟು ಪ್ರಿಂಟ್ ದೋಸ್. ಈಗ ಏನು ನಾವು ಎಂಟ್ರಿ ಮಾಡೋದ್ವಲ್ಲಪ್ಪ ಎಲಿಮೆಂಟ್ಸನ್ನು, ಆ ಎಲಿಮೆಂಟ್ಸನ್ನು ಪ್ರಿಂಟ್ ಮಾಡಬೇಕು. ದ ಅರೇ ಎಲಿಮೆಂಟ್ಸ್ ಆರ್ ಅಗೈನ್ ದ ಸೇಮ್ ಫಾರ್ ಲೂಪ್. I is equal to 0, I less than m, I plus plus. Then j is equal to 0, j less than n, j plus plus. See out a of I j means a of 0 0 ಅಲ್ಲಿರೋ ಎಲಿಮೆಂಟ್ ಫಸ್ಟ್ ಬರುತ್ತೆ, a of 0 1 ಅಲ್ಲಿರೋ ಎಲಿಮೆಂಟ್ ನೆಕ್ಸ್ಟ್ ಪ್ರಿಂಟ್ ಆಗುತ್ತೆ. ಸೊ ಅದೇ ಥರ ಅಷ್ಟು ಎಲಿಮೆಂಟ್ಸ್ ಪ್ರಿಂಟ್ ಆಗ್ತವೆ. ದೆನ್ ಗೆಟ್ ch. When you see the output, you will get a clarity. So clear dear students? Enter the order. ನೋಡಿ enter the order ಅಂತ ಕೇಳಿದ ಕಂಪ್ಯೂಟ್ರು ನಾವೆಷ್ಟು ಕೊಟ್ಟಿದ್ದೀವಿ? 2 3 ಅಂತ ಕೊಟ್ಟಿದ್ದೀವಿ. ಎಂಟರ್ ದ ಎಲಿಮೆಂಟ್ಸ್. ಸೊ ಎಲಿಮೆಂಟ್ಸ್ ಎಂಟ್ರಿ ಮಾಡಿ ಅಂತ ಕೇಳಿದಾಗ ಸೊ ಎಂಟರ್ ದ ಎಲಿಮೆಂಟ್ಸ್ ಅಂತ ಬಂದಿದೆ. ಇನ್ ದ್ಯಾಟ್ 0 0 ಒಳಗಡೆ 1 ಇದೆ, 0 1 ಒಳಗೆ 2 ಇದೆ, 0 2 ಒಳಗೆ 1 ಇದೆ, 1 0 ಒಳಗೆ 1 ಇದೆ, ಆಮೇಲೆ 1 1 ಒಳಗೆ 0 ಇದೆ, 1 2 ಒಳಗಡೆ 1 ಇದೆ. ಸೊ ಪೊಸಿಷನ್ಸ್ ಇರುತ್ತಲ್ಲಿ. ಇಟ್ ಈಸ್ ನಾಟ್ ವಿಸಿಬಲ್ ಟು ಅಸ್, ನಮಗೆ ಕಾಣಿಸಲ್ಲ. ಬಟ್ ನಾವು ಅರೇ ಯೂಸ್ ಮಾಡಿದಾಗ ಕಂಪಲ್ಸರಿ ಸಬ್ಸ್ಕ್ರಿಪ್ಟ್ಸ್ 2 ಸಬ್ಸ್ಕ್ರಿಪ್ಟ್ ಇದ್ದೇ ಇರುತ್ತೆ. ಎಲಿಮೆಂಟ್ ಎಂಟ್ರಿ ಮಾಡಾದ್ಮೇಲೆ ಅವನ್ನೇ ಮತ್ತೆ ಡಿಸ್ಪ್ಲೇ ಮಾಡಿದ್ದೀವಿ. 0 0 ಏನಿದೆ? 1 ಇದೆ. ಆಮೇಲೆ 0 1 ಏನಿದೆ? 2 ಇದೆ. 0 2 ಏನಿದೆ? 1 ಇದೆ. ಇಲ್ಲಿ ಏನು ಎಲಿಮೆಂಟ್ಸ್ ಇದಾವೋ ಅವೇ ಎಲಿಮೆಂಟ್ಸ್ನ ಫಿಲ್ ಮಾಡಿದ್ದೀವಿ. ಬಟ್ ಯು ಕ್ಯಾನ್ ಅಬ್ಸರ್ವ್ ಎ ಸ್ಪೇಸ್ ಇಯರ್. ಇಲ್ಲಿ ಸ್ಪೇಸ್ ಕಾಣಿಸ್ತಾ ಇದೆ ಬಿಕಾಸ್ ವಿ ಯೂಸ್ಡ್ /t. ಇಲ್ಲಿ /t ಯೂಸ್ ಮಾಡಿರೋದ್ರಿಂದ ಬಿಟ್ವೀನ್ ಒನ್ ನಂಬರ್ ಟು ಅನದರ್ ನಂಬರ್ ಇಟ್ ವಿಲ್ ಗಿವ್ ಎ 8 bits ಆಫ್ ಸ್ಪೇಸ್ ಅಂತ ಹೇಳ್ತೀವಿ. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿಸ್, ಸೊ ವಾಟ್ ಐ ಎಕ್ಸ್ಪ್ಲೈನಡ್ ಬಿಫೋರ್, ಆಕ್ಸೆಸಿಂಗ್ ದ ಎಲಿಮೆಂಟ್ಸ್ ಹೇಳಿದ್ದೀನಲ್ಲ, ಸೇಮ್ ಕಾನ್ಸೆಪ್ಟ್ ಇದು, ಏನೂ ಚೇಂಜಸ್ ಇಲ್ಲ. ಆಕ್ಸೆಸಿಂಗ್ ದ ಎಲಿಮೆಂಟ್ಸಲ್ಲಿ ಯಾವ ಥರ ಎಂಟ್ರಿ ಮಾಡ್ತೀವೋ ಅದೇ ಥರನೇ ಎಲಿಮೆಂಟ್ಸನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗೋದು. So it is one of the important program. And next we are going to discuss about the one more concept based program that is called to write a program to find the sum of 2 matrices. ಈಗ 2 ಮ್ಯಾಟ್ರಿಸಸ್ನ ತಗೊಂಡು ಅದರ ಸಮ್ಮನ್ನು ಫೈಂಡ್ ಮಾಡಬೇಕು. ಸೊ ವಾಟ್ ಈಸ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಇನ್ ಅ ರೋ ಆ್ಯಂಡ್ ಕಾಲಮ್ ಫಾರ್ಮ್ಯಾಟ್. ಮೀನ್ಸ್ ಎಲಿಮೆಂಟ್ಸನ್ನ ರೋಸ್ ಮತ್ತು ಕಾಲಮ್ ಫಾರ್ಮ್ಯಾಟಲ್ಲಿ ಅರೇಂಜ್ ಮಾಡಿಟ್ರೆ ಅದನ್ನು ನಾವು ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಇನ್ ಎ ರೋಸ್ ಆ್ಯಂಡ್
column format is called as matrix. And let us explain the concept first. So consider there is an two-dimensional array. So the name of this two-dimensional array is A, and consider one more two-dimensional array. The name of this is B. Now 0 1 is the position, 0 1 2 is the position, 0 1 is the position, 0 1 2 is the position. Now I want to fill the elements into this. ಈಗ ಇದರೊಳಗಡೆ ನಾನು ಎಲಿಮೆಂಟ್ಸನ್ನ ಫಿಲ್ ಮಾಡ್ತೀನಿ. 1 5 3 2 1 5, then 7 1 3 2 5 2. Now observe, the concept is I want to add these two elements now. So ಇವಾಗ ಈ ಎಲಿಮೆಂಟ್ಸ್ನ ಏನು ಮಾಡಬೇಕಾಗತ್ತೆ, ಆ್ಯಡ್ ಮಾಡಬೇಕಾಗತ್ತೆ. ಇನ್ ಆರ್ಡರ್ ಟು ಆ್ಯಡ್ ದ್ಯಾಟ್ ದೇರ್ ಈಸ್ ಒನ್ ಕಂಡೀಷನ್. ಫಸ್ಟು ಆರ್ಡರ್ ಕೊಡಬೇಕು. ಸೊ ಇದಕ್ಕೆಷ್ಟು ರೋಸ್ ಇದ್ದಾವೆ, ಇದಕ್ಕೆಷ್ಟು ಕಾಲಮ್ಸ್ ಇದ್ದಾವೆ. ಫಸ್ಟ್ ಮ್ಯಾಟ್ರಿಕ್ಸ್ ಈಸ್ ಎ ಇಯರ್. ಫಸ್ಟ್ ಮ್ಯಾಟ್ರಿಕ್ಸ್ನ ಎ ಅಂತ ತೊಗೊಂಡಿದ್ದೀವಿ, ಇನ್ನೊಂದು ಮ್ಯಾಟ್ರಿಕ್ಸ್ ಬಿ. ಸೊ ವಾಟ್ ಈಸ್ ದ ನಂಬರ್ ಆಫ್ ರೋಸ್ 2, ಇದರೊಳಗೂ ನಂಬರ್ ಆಫ್ ರೋಸ್ 2ನೇ ಇದೆ. ನಂಬರ್ ಆಫ್ ಕಾಲಮ್ಸ್ 3, ಇದರೊಳಗೂ ನಂಬರ್ ಆಫ್ ಕಾಲಮ್ಸ್ 3ನೇ ಇದೆ. ಫಸ್ಟು ಆರ್ಡರ್ ಎಂಟ್ರಿ ಮಾಡಬೇಕು, ಆಮೇಲೆ ಎರಡಕ್ಕೂ ಎಲಿಮೆಂಟ್ಸ್ ಎಂಟ್ರಿ ಮಾಡಬೇಕು. ಕ್ಲಿಯರ್? ಫಸ್ಟ್ ವಿ ಹ್ಯಾವ್ ಟು ಎಂಟರ್ ದ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಆ್ಯಂಡ್ ಆರ್ಡರ್ ಆಫ್ ಬಿ ಮ್ಯಾಟ್ರಿಕ್ಸ್. ದೆನ್ ಆರ್ಡರ್ ಈಸ್ ನಥಿಂಗ್ ಬಟ್ ರೋ ಸೈಜ್ ಆ್ಯಂಡ್ ಕಾಲಮ್ ಸೈಜ್. ದೆನ್ ವಿ ಹ್ಯಾವ್ ಟು ಎಂಟರ್ ದ ಎಲಿಮೆಂಟ್ಸ್ ಬೈ ರೈಟಿಂಗ್ ದ ಫರ್ ಲೂಪ್ ಯೂಸ್ ಮಾಡಿಕೊಂಡು ಎಲಿಮೆಂಟ್ಸ್ ಎಂಟ್ರಿ ಮಾಡ್ತೀವಿ. ಅದಾದಮೇಲೆ ಇವೆರಡನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋಕ್ಕೆ ಒಂದು ಕಂಡೀಷನ್ ಇದೆ. ವಾಟ್ ಈಸ್ ದಟ್ ಕಂಡೀಷನ್? ಎ ಮ್ಯಾಟ್ರಿಕ್ಸಲ್ಲಿ ಎಷ್ಟು ರೋಸ್ ಇರ್ತಾವೋ ಬಿ ಮ್ಯಾಟ್ರಿಕ್ಸಲ್ಲೂ ಅಷ್ಟೇ ರೋಸ್ ಇರಬೇಕು. ದಟ್ ಮೀನ್ಸ್ ಇಫ್ ಐ ಕನ್ಸಿಡರ್ ದಿಸ್ ಆಸ್ R1 ಶುಡ್ ಬಿ ಈಕ್ವಲ್ ಟು R2. ಅಂದರೆ ಎ ಮ್ಯಾಟ್ರಿಕ್ಸಲ್ಲಿ ಎಷ್ಟು ರೋಸ್ ಇರುತ್ತೋ ಬಿ ಮ್ಯಾಟ್ರಿಕ್ಸಲ್ಲೂ ಅಷ್ಟೇ ಇರಬೇಕು. ಆ್ಯಂಡ್ ಆರ್ ಕಾಲಮ್, ಎ ಮ್ಯಾಟ್ರಿಕ್ಸಲ್ಲಿ ಎಷ್ಟು ಕಾಲಮ್ಸ್ ಇರ್ತಾವೋ ಬಿ ಮ್ಯಾಟ್ರಿಕ್ಸಲ್ಲೂ ಕೂಡ ಅಷ್ಟೇ ಕಾಲಮ್ಸ್ ಇರಬೇಕು. C1 is equal to C2. ದಟ್ ಈಸ್ ಸ್ಯಾಟಿಸ್ಫೈಡ್ ಇಯರ್, ರೈಟ್? ಸೊ ಎ ಅಲ್ಲಿ 2 ಕಾಲಮ್ಸ್ ಇದ್ದಾವೆ, ಬಿ ಅಲ್ಲೂ ಕೂಡ 2 ಕಾಲಮ್ಸ್ ಇದ್ದಾವೆ, ಆಮೇಲೆ ಎ ಅಲ್ಲೂ ಕೂಡ 3 ಕಾಲಮ್ಸ್ ಇದ್ದಾವೆ, ಬಿ ಅಲ್ಲೂ ಕೂಡ 3 ಕಾಲಮ್ಸ್ ಇದ್ದಾವೆ. ಸೊ 2 rows 3 columns and 3 columns ಇದ್ದಾವೆ. ಸೊ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ವೆನ್ ದ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಆರ್ ಈಕ್ವಲ್ ಇನ್ ಬೋತ್ ದ ಮ್ಯಾಟ್ರಿಕ್ಸ್, ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್ ಟು ಆ್ಯಡ್. ಆವಾಗ ಮಾತ್ರ ನಾವೇನು ಮಾಡ್ಬೋದು, ಇದನ್ನು ಆ್ಯಡ್ ಮಾಡ್ಬೋದು ಅಂತ ಹೇಳ್ತೀವಿ. ಸೊ ಆ್ಯಡ್ ಮಾಡೋದು ಯಾವ ಥರ? ಈಗ ಎ ಆಫ್ 0 0 ಅಲ್ಲಿರೋದನ್ನು ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನ ಆ್ಯಡ್ ಮಾಡ್ಬೋದು ಅಷ್ಟೇ. ಪ್ಲಸ್ ಬಿ ಆಫ್ 0 0 ಒಳಗಡೆ ಆ್ಯಡ್ ಮಾಡಬೇಕಾಗತ್ತೆ. ಸೊ ವಾಟ್ ಈಸ್ ಎ ಆಫ್ 0 0? ಏನಿದೆ ನೋಡಿ ಇಲ್ಲಿ, ಎ ಆಫ್ 0 0 ಏನಿದೆ? 1 ಪ್ಲಸ್ ಬಿ ಆಫ್ 0 0. ವಾಟ್ ಈಸ್ ಪ್ರೆಸೆಂಟ್ ಇನ್ ಬಿ ಆಫ್ 0 0? 7, ದಟ್ ಈಸ್ ಈಕ್ವಲ್ ಟು 8. ಸೊ 7 + 1 is 8 ಈಸ್ ದ ಆನ್ಸರ್. ಅದೇ ಥರ ಎ ಆಫ್ 0 1 ಅಲ್ಲಿ 5 ಇದೆ, ಬಿ ಆಫ್ 0 1 ಅಲ್ಲಿ 1 ಇದೆ, 5 + 1 is 6. ಆ್ಯಂಡ್ ಎ ಆಫ್ 0 2 ಅಲ್ಲಿ 3 ಇದೆ, ಬಿ ಆಫ್ 0 2 ಅಲ್ಲೂ 3 ಇದೆ, 3 + 3 is 6. ಅದೇ ಥರ ಎ ಆಫ್ 1 0 ಅಲ್ಲಿ 2 ಇದೆ, ಆ್ಯಂಡ್ ಬಿ ಆಫ್ 1 0 ಅಲ್ಲಿ 2 ಇದೆ, 2 + 2 is 4. ದೆನ್ ಸಿಮಿಲರ್ ಟು ದ್ಯಾಟ್ ಎ ಆಫ್ 1 1 ಅಲ್ಲಿ 1 ಇದೆ, ಆ್ಯಂಡ್ ಬಿ ಆಫ್ 1 1 ಅಲ್ಲಿ 5 ಇದೆ, 1 + 5 is 6. ಆ್ಯಂಡ್ ಎ ಆಫ್ 1 2 ಅಲ್ಲಿ 5 ಇದೆ, ಆ್ಯಂಡ್ ಬಿ ಆಫ್ 1 2 ಅಲ್ಲಿ 2 ಇದೆ, ಸೊ 5 + 2 is 7. ಇದೇ ಥರ ಎಲ್ಲ ಎಲಿಮೆಂಟ್ಸ್ ಆ್ಯಡ್ ಆಗುತ್ತೆ. ಆ ಎಲಿಮೆಂಟ್ಸ್ನ ಪ್ರಿಂಟ್ ಮಾಡಬೇಕಾಗತ್ತೆ. ಇಫ್ ಇನ್ ಕೇಸ್ ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಆರ್ ನಾಟ್ ಈಕ್ವಲ್, ಅಂದರೆ ಇಲ್ಲಿ ಇನ್ನೊಂದು ಕಾಲಮ್ ಇದೆ ಅಂತ ತಿಳ್ಕೊಳ್ಳೋಣ. ಈಗ 3 rows ಆಯ್ತು, 3 rows, ಇನ್ನೊಂದು ರೋಸ್ ಇದೆ ಅಂತ ತಿಳ್ಕೊಳ್ಳಿ, 3 rows. ಸೊ ಇದರೊಳಗಡೆ ಎ ಒಳಗಡೆ 3 rows ಇದೆ, ಎ ಒಳಗಡೆ 2 rows ಇದೆ, ಬಟ್ ಬಿ ಮ್ಯಾಟ್ರಿಕ್ಸ್ ಒಳಗಡೆ 3 rows ಇದೆ. ಸೊ 2 is equal to 3. ಕಂಡೀಷನ್ ಬಿಕಮ್ಸ್ ಫಾಲ್ಸ್. ಇದು ಫಾಲ್ಸ್ ಆಯಿತು ಅಂತ ಹೇಳಿದ್ರೆ ದಿಸ್ ಆರ್ ಕಾಲ್ಡ್ ನಾಟ್ ಕಂಪ್ಯಾಟಿಬಲ್ ಮ್ಯಾಟ್ರಿಸಸ್. ಇವನ್ನೇನಂತ ಕರಿತೀವಿ ನಾವು? ನಾಟ್ ಕಂಪ್ಯಾಟಿಬಲ್. ಅಂದರೆ ಅವನ್ನ ಆ್ಯಡ್ ಮಾಡೋಕ್ಕೆ ಬರಲ್ಲ ಅಂತ. ಸೊ ಆ್ಯಡ್ ಆಗಬೇಕು ಅಂದರೆ ವೆರಿ ಇಂಪಾರ್ಟೆಂಟ್, ನಂಬರ್ ಆಫ್ ರೋಸ್ ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ಇನ್ ಬೋತ್ ದ ಮ್ಯಾಟ್ರಿಕ್ಸ್ ಶುಡ್ ಬಿ ಈಕ್ವಲ್ ಅಂತ ಹೇಳ್ತೀವಿ. ಇಫ್ ಇಟ್ ಈಸ್ ಚೇಂಜ್ಡ್, ಏನಾದರೂ ಅದು ಮ್ಯಾಚ್ ಆಗಲಿಲ್ಲ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ಆ್ಯಡ್ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಸಿ ದ ಪ್ರೋಗ್ರಾಮ್. ಆ್ಯಸ್ ಯೂಶುವಲ್ ಹೆಡರ್ ಫೈಲ್ಸ್ ಬರಿತೀವಿ. ನೆಕ್ಸ್ಟ್ ಡಿಕ್ಲರೇಷನ್. ಯು ಕ್ಯಾನ್ ಸಿ ಡಿಯರ್ ಸ್ಟೂಡೆಂಟ್ಸ್, ಡಿಕ್ಲರೇಷನಲ್ಲಿ 3 2 dimensional ಅರೇಸ್ ತೊಗೊಂಡಿದ್ದೀವಿ. ಒಂದು ಎ, ಇನ್ನೊಂದು ಬಿ, ಇನ್ನೊಂದು ಸಮ್ ಅಂತ.
ಫಸ್ಟು ಎ ಬಿನ ಆ್ಯಡ್ ಮಾಡಿ ಬಂದಿರೋ ಆನ್ಸರನ್ನು ಸಮ್ ಒಳಗಡೆ ಹಾಕ್ತೀವಿ. ನೆಕ್ಸ್ಟ್ R1C1 ಅಂದರೆ ಎ ಮ್ಯಾಟ್ರಿಕ್ಸಿನ ರೋಸು ಕಾಲಮ್ಸು, ಬಿ ಮ್ಯಾಟ್ರಿಕ್ಸಿನ ರೋಸು ಕಾಲಮ್ಸ್, R2C2 ಆ್ಯಂಡ್ IJ ಯಾಕೆ ಟು ರೈಟ್ ದ ಫರ್ ಲೂಪ್ಸ್. ನೆಕ್ಸ್ಟ್ ನೋಡಿ, ಎಂಟರ್ ದ ಆರ್ಡರ್, ನಾನು ಹೇಳಿದ್ನಲ್ವಾ ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ 2 3 ಅಂತ ಕೊಡ್ತೀವಲ್ಲ ಅದೇ. ಎಂಟರ್ ದ ಆರ್ಡರ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್ R1C1, ಎಂಟರ್ ದ ಆರ್ಡರ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ R2C2. ದೆನ್ ಈಗ ಎಲಿಮೆಂಟ್ಸ್ ಫಿಲ್ ಮಾಡಬೇಕು. ಸೊ ಎಂಟರ್ ದ ಎಲಿಮೆಂಟ್ಸ್, ಆಲ್ರೆಡಿ ಆಕ್ಸೆಸಿಂಗ್ ಎಲಿಮೆಂಟ್ಸಲ್ಲಿ ಹೇಳಿದ್ದೀವಿ. ಎಂಟರ್ ದ ಎಲಿಮೆಂಟ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್. ನೋಡಿ ಇಲ್ಲಿ ಕಂಡೀಷನ್ ಬರೆಯುವಾಗ R1 ಅಂತ ತಗೋಬೇಕು, ಯಾಕಂದರೆ ಫಸ್ಟ್ ಮ್ಯಾಟ್ರಿಕ್ಸಿಂದ R1 ತಾನೆ. ಸೊ ನೆಕ್ಸ್ಟ್ ಕಾಲಮ್ಸಿಗಾದರೆ C1 ಅಂತ ಕೊಡಬೇಕು, ಬಿಕಾಸ್ ಸೆಕೆಂಡ್ ಮ್ಯಾಟ್ರಿಕ್ಸಿಂದ C1. ಸೊ ಇದೇ ಥರ ಲೂಪ್ ರಿಪೀಟ್ ಆಗ್ತಾ ಹೋಗುತ್ತೆ. ನಾನೇನು ಆಕ್ಸೆಸಿಂಗಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದೇ ಥರ ಎಲಿಮೆಂಟ್ಸ್ ಫಿಲ್ ಮಾಡ್ತಾ ಹೋಗ್ತೀರಾ. ಸಿಮಿಲರ್ ಟು ದ್ಯಾಟ್ ಇನ್ನೊಂದು ಯಾವುದು, ಎಂಟರ್ ದ ಎಲಿಮೆಂಟ್ಸ್ ಟು ದ ಸೆಕೆಂಡ್ ಮ್ಯಾಟ್ರಿಕ್ಸ್. ಫಸ್ಟ್ ಮ್ಯಾಟ್ರಿಕ್ಸ್ ಆದಮೇಲೆ ಸೆಕೆಂಡ್ ಮ್ಯಾಟ್ರಿಕ್ಸಿಗೆ ಎಲಿಮೆಂಟ್ಸನ್ನು ಎಂಟ್ರಿ ಮಾಡಬೇಕು. I = 0, I R2. ಸೊ ಯು ಕ್ಯಾನ್ ಅಬ್ಸರ್ವ್ ಇಯರ್, ಇಲ್ಲಿ R2ನೇ ಯೂಸ್ ಮಾಡಬೇಕು, ಬಿಕಾಸ್ ವಾಟ್ ಈಸ್ ದ ಆರ್ಡರ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್, ರೋ ಸೈಜ್ R2 ಕೊಟ್ಟಿದ್ದೀವಿ ಆ್ಯಂಡ್ ಕಾಲಮ್ ಸೈಜ್ ಇಸ್ C2. ಸೊ ಇಲ್ಲೂ ಕೂಡ C2ನೇ ಯೂಸ್ ಮಾಡಬೇಕು. ದೆನ್ ಸಿನ್ಸ್ ದ ಅರೇ ನೇಮ್ ಈಸ್ B ಇಯರ್, ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ವಾ, B ಅಂತ ತೊಗೊಂಡಿದ್ದೀವಿ. ಸೊ B ಆಫ್ IJ ಮೀನ್ಸ್ ಎಲಿಮೆಂಟ್ಸನ್ನ ಎಂಟ್ರಿ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ಆಫ್ಟರ್ ಎಂಟ್ರಿಂಗ್ ದ ಎಲಿಮೆಂಟ್ಸ್ ಯು ಹ್ಯಾವ್ ಟು ಆ್ಯಡ್. ನಾವು ನೋಡಿ ಆ್ಯಡ್ ಮಾಡುವಾಗ ನಮ್ಮ ಕಂಡೀಷನ್ ಬರೀಬೇಕು. ಇಫ್ R1 = R2 ಆ್ಯಂಡ್ C1 = C2 ಅಂದರೆ ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ ಎರಡೂ ಈಕ್ವಲ್ ಇದ್ದರೆ ಮಾತ್ರ ಆ್ಯಡ್ ಮಾಡೋಕ್ಕಾಗತ್ತೆ. ಸೊ ಆ್ಯಡ್ ಮಾಡಬೇಕಾದ್ರೂ ಕೂಡ ನಮಗೆ ಪೊಸಿಷನ್ ಬೇಕೇ ಬೇಕು, ಕರೆಕ್ಟಾ? A0 ನಾನು ಅಲ್ಲಿ ಬರೆದಿದ್ದೆ ನಿಮಗೆ. A0 ಯಾವುದ್ರ ಜೊತೆಗೆ ಆ್ಯಡ್ ಮಾಡಿ, B0 ಜೊತೆಗೆ ಆ್ಯಡ್ ಮಾಡಿ ಅಂತ ಬರೆದಿದ್ದೆ, ಕರೆಕ್ಟಾ? ಅಂದರೆ A0 ಪ್ಲಸ್ B0. ಅಗೇನ್ ವಿ ರಿಕ್ವೈರ್ ದ ಪೊಸಿಷನ್ಸ್ ಇಯರ್. ನೀವು R1C1 ಆದರೂ ತೊಗೋಬೋದು, R2C2 ಆದರೂ ತೊಗೋಬೋದು. ಇಲ್ಲಿ R1 ಆದರೂ ಬರೀಬೋದು, R2 ಆದರೂ, ಬಿಕಾಸ್ ಬೋತ್ ಆರ್ ಈಕ್ವಲ್. ಇಲ್ಲಿ ಹೇಳಿದ್ದೀವಲ್ಲ ಈಕ್ವಲ್ ಅಂತ. ನೆಕ್ಸ್ಟ್ ಅದೇ ಥರನೇ ಪೊಸಿಷನ್ಸ್ ಯಾಕೆ ತೊಗೋಬೇಕು ಅಂತ ಗೊತ್ತಾಯ್ತಾ? ಟು ಆ್ಯಡ್ ದ 2 ಎಲಿಮೆಂಟ್ಸ್ ಆಫ್ 2 ಡೈಮೆನ್ಷನಲ್ ಅರೇಸ್ ಅಗೇನ್ ವಿ ರಿಕ್ವೈರ್ ದ ಪೊಸಿಷನ್ಸ್. ಇಲ್ಲಿ ಪೊಸಿಷನ್ ಬೇಕೇ ಬೇಕು, ಅದಕ್ಕೇ ನಾವು R1 ಮತ್ತು ಫರ್ ಲೂಪನ್ನು ಯೂಸ್ ಮಾಡ್ತೀವಿ. ಮತ್ತು ನೋಡಿ ಅಗೇನ್ ಒನ್ ಮೋರ್ ಫರ್ ಲೂಪ್ ಟು ರೆಪ್ರೆಸೆಂಟ್ ದ ಕಾಲಮ್ಸ್. J = 0, J <C1, J++. ಇವಾಗ ಆ್ಯಡ್ ಮಾಡೋದು. ಸೊ ಆ್ಯಡ್ ಮಾಡೋದು ಯಾವ ಥರ? ಸಮ್ ಆಫ್ IJ ಅಂದರೆ A0 ಪ್ಲಸ್ B0. I ವ್ಯಾಲ್ಯೂ ನೋಡಿ 0 ಇದೆ, ಕರೆಕ್ಟಾ? I ವ್ಯಾಲ್ಯೂ ಇಸ್ 0 ಇಯರ್, I ವ್ಯಾಲ್ಯೂ ಇಸ್ 0, J ವ್ಯಾಲ್ಯೂ 0, A0 B0. ಅಲ್ಲಿ ಏನು ಎಲಿಮೆಂಟ್ ಇರುತ್ತೋ ಅದು ಆ್ಯಡ್ ಆಗಿ S0 ಒಳಗೆ ಬರುತ್ತೆ. ಮತ್ತೆ ಲೂಪ್ ರಿಪೀಟ್ ಆಗುತ್ತೆ. J ವ್ಯಾಲ್ಯೂ 0 ಇದ್ದಿದ್ದು 1 ಆಗುತ್ತೆ. ದೆನ್ A0 ಪ್ಲಸ್ B0 ಆ್ಯಡ್ ಆಗಿ S0 ಬರುತ್ತೆ. ಅರ್ಥ ಆಗ್ತಿದೆನಾ? ಸೊ ಅದೇ ಥರನೇ ಎಲ್ಲ ಎಲಿಮೆಂಟ್ಸು ಆ್ಯಡ್ ಆಗ್ತವೆ. ಸೊ ಅಷ್ಟು ಎಲಿಮೆಂಟ್ಸ್ ಆ್ಯಡ್ ಆದಮೇಲೆ ವಿ ಹ್ಯಾವ್ ಟು ಪ್ರಿಂಟ್ ದೋಸ್ ಸಮ್ ಆಫ್ 2 ಮ್ಯಾಟ್ರಿಕ್ಸ್. ಅದನ್ನು ಪ್ರಿಂಟ್ ಮಾಡಬೇಕಾಗತ್ತೆ. ಪ್ರಿಂಟ್ ಮಾಡಬೇಕಾದ್ರೂ ಕೂಡ ಮತ್ತೆ ಫರ್ ಲೂಪ್ ಯೂಸ್ ಮಾಡಬೇಕು. I = 0, I <R I++. ಅಲ್ಲಿ R2 ಕೂಡ ಯೂಸ್ ಮಾಡ್ಬೋದು, ಬಿಕಾಸ್ ಬೋತ್ ಆರ್ ಈಕ್ವಲ್ ಇಯರ್. J = 0, J <C2, J++. ದೆನ್ ಸಮ್ ಆಫ್ IJ/T ಈಸ್ ನಥಿಂಗ್ ಬಟ್ ಟ್ಯಾಬ್ ಅಂತ ಹೇಳ್ತೀವಿ. ದೆನ್ horizontal tab which gives a space, cout end L. So this ends the addition of 2 numbers. If it is false ಅಂದರೆ ಇಲ್ಲಿ ಕೊಟ್ಟಿದ್ದೀವಲ್ಲ ನಮ್ಮ ಕಂಡೀಷನು. ಸೊ ಈ ಕಂಡೀಷನ್ ಏನಾದರೂ ಫಾಲ್ಸ್ ಆದರೆ, ಸೊ ವಾಟ್ ಈಸ್ ದಟ್ ಕಂಡೀಷನ್? R1 = R2 ಇಲ್ಲಿ ಫಸ್ಟಿಗೆ ಬರೆದಿದ್ದೀವಲ್ಲ ಕಂಡೀಷನ್, R1 = R2, C1 = C2. ಆ ಕಂಡೀಷನ್ ಏನಾದರೂ ಫಾಲ್ಸ್ ಆಯಿತು ಅಂದರೆ ಮ್ಯಾಟ್ರಿಕ್ಸ್ ಆರ್ ನಾಟ್ ಕಂಪ್ಯಾಟಿಬಲ್, ಅಂದರೆ ಅಡಿಷನ್ ಮಾಡ್ಲಿಕ್ಕೆ ಬರಲ್ಲ ಅಂತ. ರಿಮೆಂಬರ್, ಅಡಿಷನ್ ಮಾಡಬೇಕು ಅಂದರೆ ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ ಮಸ್ಟ್ ಬಿ ಈಕ್ವಲ್ ಆಗಿರಲೇಬೇಕು ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಅಡಿಷನ್ ಆಫ್ 2 ಮ್ಯಾಟ್ರಿಸಸ್. ನೀಟಾಗೆ ಪ್ರೋಗ್ರಾಮನ್ನು ಟ್ರೇಸ್ ಮಾಡಿ, ದೆನ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಔಟ್ಪುಟ್. ಸೊ ಇದಕ್ಕೆ ಔಟ್ಪುಟ್ಟನ್ನು ನೀವೇ ಬರೆದು ನನಗೆ ಸೆಂಡ್ ಮಾಡಬೇಕು. ದೆನ್
Last type is multi-dimensional array. As we know, multi-dimensional array only definitions ಮಾತ್ರ ಇದೆ, ಇದ್ರ ಬೇಸಿಸ್ ಮೇಲೆ ನಿಮಗೆ ಯಾವುದು ಕಾನ್ಸೆಪ್ಟ್ ಇಲ್ಲ. ಸೊ multi-dimensional array is a array of n dimensions, means many dimensions ಅಂತ ಹೇಳ್ತೀವಿ. Arrays of arrays is called multi-dimensional array, means array of arrayನ ನಾವೇನಂತ ಕರಿತೀವಿ, multi-dimensional array ಅಂತ ಹೇಳ್ತೀವಿ. ಬಿಕಾಸ್ ಒನ್ ಡೈಮೆನ್ಷನಲ್ ಅರೇ ಆಫ್ ಒನ್ ಡೈಮೆನ್ಷನಲ್ ಅರೇ, ಎರಡು ಒನ್ ಡೈಮೆನ್ಷನಲ್ ಅರೇಸನ್ನು ನೀವು ಕಂಬೈನ್ ಮಾಡಿದ್ರೆ ಯು ವಿಲ್ ಗೆಟ್ ದ ಟೂ ಡೈಮೆನ್ಷನಲ್ ಅರೇ. ಅದೇ ಥರ ಟೂ ಡೈಮೆನ್ಷನಲ್ ಅರೇ ಆಫ್ ಟೂ ಡೈಮೆನ್ಷನಲ್ ಅರೇ, ಎರಡು ಟೂ ಡೈಮೆನ್ಷನಲ್ ಅರೇನ ಕಂಬೈನ್ ಮಾಡಿದ್ರೆ ಯು ವಿಲ್ ಗೆಟ್ ದ ಫೋರ್ ಡೈಮೆನ್ಷನಲ್ ಅರೇ. ಇದೇ ಥರನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದ್ರ ಸಿಂಟ್ಯಾಕ್ಸನ್ನು ನೋಡೋದಾದರೆ ಫಸ್ಟ್ ಡಾಟಾ ಟೈಪ್ ಬರೀಬೇಕು, ಅರೇ ನೇಮ್ ಬರೀಬೇಕು, S1 S2 S3 ಅಪ್ ಟು SN. ಸೊ ದಿಸ್ ಇಸ್ ನಥಿಂಗ್ ಬಟ್ ದ ಸಬ್ಸ್ಕ್ರಿಪ್ಟ್ ಪೊಸಿಷನ್ಸ್, ಮೆನಿ ಸಬ್ಸ್ಕ್ರಿಪ್ಟ್, ಮಲ್ಟಿಪಲ್ ಸಬ್ಸ್ಕ್ರಿಪ್ಟ್ಸ್, ವೇರ್ S1 is the size of ith dimension. ಸೊ ith dimension means S1 S2 S3 ಎಲ್ಲವೂ ಕೂಡ ಸೈಜ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಮಲ್ಟಿ ಡೈಮೆನ್ಷನಲ್. ಡೆಫಿನೇಷನ್ ಮಾತ್ರ ನೆನ್ಪಿಟ್ಕೊಂಡ್ರೆ ಆಯಿತು. ಅರೇ ಆಫ್ ಅರೇ ಇಸ್ ಕಾಲ್ಡ್ ಮಲ್ಟಿ ಡೈಮೆನ್ಷನಲ್. ದೆನ್ ಅರೇ ಆಫ್ n ಡೈಮೆನ್ಷನ್ಸ್, ಅದ್ರ ಸಿಂಟ್ಯಾಕ್ಸನ್ನು S1 ಅಂದರೆ ಇಲ್ಲಿ ಸೈಜ್ ಆಫ್ ದ ith ಡೈಮೆನ್ಷನ್ ಅಂತ ಹೇಳ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಆಲ್. ಸ್ಟಾರ್ಟ್ ರೈಟಿಂಗ್ ದ ನೋಟ್ಸ್ ಆಫ್ ದಿಸ್. ಸೊ ಆ್ಯಂಡ್ ಇಲ್ಲಿ ಅಸೈನ್ಮೆಂಟ್ ಕ್ವಶನ್ಸ್ ಅಂತ ಹೇಳೋದಾದರೆ, ಸೊ ವಾಟ್ ಈಸ್ ಒನ್ ಡೈಮೆನ್ಷನಲ್, ವಾಟ್ ಈಸ್ ಟೂ ಡೈಮೆನ್ಷನಲ್ ಅರೇ, ಫಸ್ಟ್ ಕ್ವಶನ್. ಆ್ಯಂಡ್ ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೈನ್ ದ ಡಿಕ್ಲರೇಷನ್ ಆ್ಯಂಡ್ ಇನಿಷಿಯಲೈಸೇಷನ್ ಆಫ್ ಟೂ ಡೈಮೆನ್ಷನಲ್ ಅರೇ. ಆ್ಯಂಡ್ ಥರ್ಡ್ ಕ್ವಶನ್ ಈಸ್ write a C++ program to read and print the elements in two-dimensional array. And last question is write a C++ program to find the sum of two compatible matrices. So this is about the today's session, and this completes the chapter number 11 arrays. And in the next session we are going to discuss the last chapter of your syllabus, that is called as functions, in the next session. So thank you all. Start writing the assignment and also the notes of this, very important notes na bariri. So send the written notes into my WhatsApp number. So thank you all.